ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಪಾರ್ಟ್ 2 ವಿಡಿಯೋ. ಈ ಪಾರ್ಟ್ 2ನಲ್ಲಿ ಡಾಕ್ಟರ್ ಅಮರನಾಥ್ ರವರು ಇಷ್ಟಲಿಂಗ ಪೂಜೆಯ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ನಿಮಗೆಲ್ಲ ವಿವರಿಸ್ತಾರೆ. ವಿಡಿಯೋ ಸ್ಕಿಪ್ ಮಾಡಿದರೆ ನೋಡಿ. ಆಧಾರಗಳಲ್ಲಿ ವಂದಿಸುತ್ತಾ ಇವತ್ತಿನ ದಿವ್ಯ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ನಾವಿಲ್ಲಿ ನಿಮ್ಮ ಜೊತೆ ಭಾವನೆ ಹಂಚ್ಕೊಳಕ್ ಬಂದಿದ್ದೀನಿ ಅಷ್ಟೇ, ಅನುಭವ ಹಂಚ್ಕೊಳಕ್ ಬಂದಿದ್ದೀನಿ. ಮತ್ತೆ ಯಾವುದಕ್ಕೂ ಬಂದಿಲ್ಲ. ಬಸವಣ್ಣವ್ರದ್ದು ಒಂದು ವಚನ ಮತ್ತೆ ಭಾಗದಲ್ಲಿ ಹೇಳ್ತೀವಿ, ಲಕ್ಷ್ಯಗಾವುದು ನಡೆದು ಹೋಗು, ಭಕ್ತರೊಡನೆ ಕಾಂಬುದು ಸದಾಚಾರ, ಅವರೊಡನೆ ಕೂಡಿಕೊಂಡು ಪ್ರಸಾದವು ಕೊಂಡರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಅಂದ್ರೆ ಒಂದು ಲಕ್ಷ್ಯ ಮಹಿಮೆ ಹಾಕಾಗಲು ನೀವು ನಡೆದು ಹೋದ್ರು ಪರವಾಗಿಲ್ಲ, ಆದ್ರೆ ಹೋಗಿ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನ ಕಾಣುವುದು ಸದಾಚಾರ ಅಂತ ಹೇಳ್ತಾರೆ ಬಸವಣ್ಣ. ಸದಾಚಾರ ಅಂದ್ರೆ ಜೀವನ ಉದ್ಧಾರದ ಲಿಂಗ ಸದಾಚಾರದಲ್ಲಿ ದರ್ಶನ ಆಗಿದೆ ಅಂತ ಹೇಳ್ತಾರೆ ಸುಲಭ. ಅಂತ ಒಂದು ಈ ನಿಮ್ಮೆಲ್ಲ ಲಕ್ಷ್ಯಗಾವು ನಡೆದೋದು ಭಕ್ತರಲ್ಲಿ ಕಾಣಲಿಕ್ಕೆ ಭೇಟಿ ಆಗ್ಲಿಕ್ಕೆ ನಾ ಬಂದಿದ್ದೀನಿ ಬೀದರ್ ಬಸವ ಕಲ್ಯಾಣದಿಂದ. ಮತ್ತೆ ಇಲ್ಲಿ ನಿಮ್ಮ ಜೊತೆ ಕೂಡಿಕೊಂಡು ಪ್ರಸಾದ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ನಮ್ಗೆ ಕೂಡಲ ಸಂಗಮ ದೇವ ಸಾಕ್ಷಾತ್ಕಾರ ಆಗ್ತಾನಂತ. ಈ ಇಷ್ಟಲಿಂಗ ಇಷ್ಟು ಅದ್ಭುತದ ಮುಂಜಾನೆ ನಾನು ಪ್ರತ್ಯಕ್ಷತೆ ಕೊಟ್ಟೆ. ಮತ್ತೆ ಈ ಸಾಯಂಕಾಲ ಅರಿಲಾರದೆ ಲಿಂಗ ಪೂಜೆ ಮಾಡಬಾರದು ಅಂತ ಶಿವಲಿಂಗ ಸಿದ್ದರಾಮಯ್ಯ ಹೇಳ್ತಾರೆ. ಮೊದಲು ಅರಿಬೇಕು ಇಷ್ಟಲಿಂಗ ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ಆಮೇಲೆ ಅದನ್ನು ಪೂಜೆ ಮಾಡಬೇಕು ಅಂತ ಮುಂಜಾನೆ ಹೇಳುವ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಅದು ಇಷ್ಟಲಿಂಗ ಪ್ರಾತ್ಯಕ್ಷಿಕೆ ಮತ್ತು ಅದನ್ನ ಅರಿಸುವ ಪ್ರಯತ್ನದಲ್ಲಿ ಸ್ವಲ್ಪ ಸಮಯ ಹೆಚ್ಚಾಗ್ತದೆ ಅಂತ ಹೇಳಿ ಈ ಸಾಯಂಕಾಲ ನಾಳೆ ಏನು ಬರೋದೇನೋ ಅದನ್ನ ಅರಿಸಬೇಕು, ತಿಳಿಸ್ಬೇಕು ಅಂತ ವಿಚಾರದಿಂದ ಇಷ್ಟಲಿಂಗ ಇದ್ದಿದ್ದಿಲ್ಲ. ಆದ್ರೆ ಶರಣರು ಹೇಳಿದ್ರೆ ಇಲ್ಲಿ ಬಸವ ಸಮಿತಿಯ ಶರಣರು ಅವರು ಬಹಳ ದಿವ್ಯ ಕಾರ್ಯ ಮಾಡಿದ್ದಾರೆ. ಇಲ್ಲಿ ಇವತ್ತು ಇಷ್ಟಲಿಂಗ ಪೂಜೆ ಇಟ್ಕೊಂಡು ಅವರಿಗೆ ಆ ಗುರು ಬಸವಣ್ಣ ಮತ್ತು ಶರಣರ ಕೃಪೆ ಅವ್ರ ಮೇಲೆ ಸದಾ ಇರ್ತದಂತ ನನ್ನ ಭಾವನೆ ಅದು. ಯಾಕಂದ್ರೆ ಎಲ್ಲೆಲ್ಲ ಆ ತತ್ವವನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂತವರಿಗೆ ಸಿಗ್ತಕ್ಕಂಥ ಪುಣ್ಯ ಶ್ರೇಷ್ಠವಾದ ಪುಣ್ಯ. ಅದಕ್ಕಾಗಿ ಅವರೆಲ್ಲರೂ ಆ ಪುಣ್ಯಕ್ಕೆ ಭಾರಿವಂತರಾಗ್ತಾರಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ದಿನ ಜೀವನ ಮಹಾರಾಷ್ಟ್ರದ ಹೋಗಿದೆ, ಅಲ್ಲಿನೇ MD ಆಗಿದೆ, ಅಲ್ಲಾಗಿದೆ, ಸಿಪ್ಲೇಸ್ ಎಲ್ಲ ಆಗಿ ಬಾಂಬೆಯಲ್ಲಿ ಮತ್ತೆ ಔರಂಗಾಬಾದ್, ಲಾತೂರ್, ನಾಂದೇಡ್ ಹೀಗೆ ಉಳಿದ ಠಿಕಾಣಿ ಗವರ್ಮೆಂಟ್ ಸರ್ವಿಸ್ ಸಲುವಾಗಿ ನನ್ನ ಮೇಲೆ ಮರಾಠಿ ಪ್ರಭಾವ ಮಾಡಲ್ಲ. ಅದು ಮರಾಠಿ ಪ್ರಭಾವ ಇದ್ದ ಸಲುವಾಗಿ ಮರಾಠಿಯಲ್ಲಿ ಬಸವ ಪುರಾಣ ಬರೆದಿರಲಿಲ್ಲ. ಅದು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದೆರಡು ಡಿಸ್ಟ್ರಿಕ್ಟ್ ಅಲ್ಲಿ ಹಚ್ತಾರೆ, ಟಿವಿ ಮೇಲೆ ಹಚ್ತಾರೆ, ಬಸವ ಪುರಾಣ ಕೂಡ ನಡೀತಾ ಇದೆ. ಈ ಸದ್ಯ ನಮ್ ಬಸವ ಭಜನೆ ಮಾಲೀಕ ಮಹಾರಾಷ್ಟ್ರದಾಗ ಅದಾರ, ನೋಡ್ರಿ ಬಸವ ಭಜನೆ ಮಾಲೀಕ ಮರಾಠಿ ಅಂತ ಹಾಕಿ ನಾನು ಭಜನೆಗಳೆಲ್ಲ ಬಂದ್ಬಿಡ್ತಾವ. ಎಲ್ಲಾ ಬಸವಣ್ಣಿನ ಭಜನೆಗಳೇ, ಲಿಂಗಾಯತ್ ಭಜನೆಗಳ ಇಷ್ಟಲಿಂಗ ನೋಡ್ರಿ. ಬಸವಣ್ಣವ್ರಿಗೆ ಇಷ್ಟಲಿಂಗ ಪ್ರತ್ಯಕ್ಷ, ಇಷ್ಟಲಿಂಗ ಕೊಟ್ಟವ್ರು ಯಾರು ಒಬ್ಬ ಪ್ರಶ್ನೆ ಬಹಳ ಜನರಿಗೆ ಇರ್ತದೆ. ಒಂದೊಂದ್ಸಲ ಕೆಲವು ನಾನ್ ನೋಡಿದ ಒಂದು ಮಠದಲ್ಲಿ ಅವ್ರು ಇರ್ತಾರ, ಅವ್ರು ಹೇಳ್ತಾರೆ 1000 ವರ್ಷದ ಹಿಂದಿನಿಂದ ಇಗೋದ ಅಂತ ಹೇಳ್ತಾರೆ. ಆ 1000 ವರ್ಷದಿಂದ ಬಸವಣ್ಣ ಬಂದ ಹಾಗೆ 900 ವರ್ಷ ಆಯ್ತು. 1000 ವರ್ಷದಿಂದ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಇದು ಪ್ರಶ್ನೆ ನಮ್ಮ ತಂದೆಗೂ ಹಾಕಿದ್, ನಾನು ನಮ್ಮ ಗುರುಗಳಿಗೂ ಹಾಕಿದ್ದೆ. ನಾನು ಕನ್ನಡದಲ್ಲಿ ಹೇಳಿದ್ರಲ್ಲ, ಅಮೆರಿಕ ಹೋಗಿ ಬಂದು ಅಲ್ಲಿ ಸ್ಕಾಲರ್ಶಿಪ್ ನಲ್ಲಿದ್ದೆ. ಆಗ ಬಂದ ಮೇಲೆ ಆ ಪ್ರಶ್ನೆ ನನ್ನ ಉದ್ಭವ ಆಗಿತ್ತು. ಇಷ್ಟಲಿಂಗವನ್ನ ಯಾರಿಗೂ ಪ್ರತ್ಯಕ್ಷ ಆಗಿದೆ ಇಷ್ಟಲಿಂಗದ. ನಾನು ಧ್ವನಿ ಕೇಳಿದ ಎಲ್ಲರಿಗೆ ಕೇಳಿ ಬರ್ತಾ ಇದೆ, ಇದ್ದಿನವರಿಗೆಲ್ಲ ಓಕೆ ಅಂತಂದ್ರೆ ಅವರಿಗೆ ಲಿಂಗ ಯಾರು ಕೊಟ್ಟರು ಅದಕ್ಕೆ ಪ್ರೂಫ್ ಏನಲ್ಲ. ಬಸವಣ್ಣವ್ರ ವಚನದಲ್ಲಿ ಹೇಳ್ತಾರೆ, ನಾನಾ ಸ್ಥಳಗಳಲ್ಲಿ ಬಂದು ತೊಡಗಿ ಬರಲಿ ಅಳಿದು ನಿಂದ ನಿಲ್ಲದವನಲ್ಲ, ಮರ್ತೆಯಲ್ಲಿ ಶಿವಾಚಾರದ ಘನ ಹೂಳಿರುತ್ತೆಂದು ಕರ್ತನು ತಾನೇ ಉದಯವಾದನು, ಹಸ್ತಮಸ್ತಕ ಸಂಯೋಗವಿಲ್ಲದ ಮುನ್ನವೇ ಆದಿ ಗುರು ಅನಾದಿ ಶಿಷ್ಯನೆಂಬ ತತ್ವವನ್ನು ಅಳವಡಿಸಿಕೊಂಡು ಸಂಗಮನಾಥನೆಂಬ ಲಿಂಗ ಎನ್ನ ಕರಸ್ಥಲಕ್ಕೆ ಬಂದು ಚುರುಕಾದ ಅಂತ ಹೇಳ್ತಾರೆ. ಅಂದ್ರೆ ಬಸವಣ್ಣನ ಕರಸ್ಥಲದಲ್ಲಿ ಸಂಗಮನಾಥನೆಂಬ ಇಷ್ಟಲಿಂಗ ಅವ್ರ ಕರಸ್ಥಲಕ್ಕೆ ಬಂದು ಉದ್ಭವ ಆಗಿದೆ. ಯಾಕೆ ಉದ್ಭವ ಆಗಿದೆ?
ಆ ಮರ್ತ್ಯಲೋಕದಲ್ಲಿ ಶಿವಾಚಾರದ ಘನತೆ ಹೋಯಿತು ಅಂತ ಹೇಳ್ತಾರೆ. ಆ 12ನೇ ಶತಮಾನದಲ್ಲಿ ಆ ತರ ಆಗಿತ್ತು. ಆ ಸಾಕ್ಷಾತ್ ಪರಮಾತ್ಮನೇ ಆ ಸ್ವಯಂ ಆಗಿ ಬಸವಣ್ಣನ ಸ್ಥಳಕ್ಕೆ ಬಂದರು. ಆದ್ರೆ ಬಸವಣ್ಣನವರೇನು ಅಲ್ಲಿಗೂ ಹುಡುಕ್ಬೇಕು, ಅಲ್ಲಿ ತಪಸ್ ಮಾಡ್ಬೇಕು, ಜಗತ್ತಲ್ಲಿ ಕೂಡ್ಬೇಕು, ಅರಣ್ಯದಲ್ಲಿ ಕೂಡ್ಬೇಕು ಅಂತ ಏನು ಪ್ರಯತ್ನ ಮಾಡಿಲ್ಲ. ನಾನಾ ಸ್ಥಳಗಳಿಗೆ ತೊಡಗಿನಲ್ಲಿ ನಾ ಏನು ತೊಡಗಿಲ್ಲ ಬೆಳೆಯಲಿಲ್ಲ. ಸಾಕ್ಷಾತ್ ಆ ಪರಮಾತ್ಮನೇ ಭೂಲೋಕದಲ್ಲಿ ಶಿವಾಚಾರ ಅಂದ್ರೆ ಒಳ್ಳೆತನ, ಅಸಹಾಯರಿಗೆ ಸಹಾಯ ಮಾಡುವುದು, ಎಲ್ಲರನ್ನು ತನ್ನವರನ್ನು ಬಾಳುವುದು, ಸಮಾಜದಲ್ಲಿ ಸಾಮರಸ್ಯದಿಂದ ಇರುವುದು, ತನ್ನಲ್ಲಿ ಇರ್ತಕ್ಕಂಥದ್ದನ್ನ ಇತರೊಳಗೆ ಹಂಚಿಕೊಂಡು ಬಾಳುವುದಕ್ಕೆ. ಅದು ಯಾವಾಗ ಹೋಗಿ ಒಬ್ಬರೊಬ್ಬರನ್ನ ಮೋಸ ಮಾಡುವುದು, ಸಮಾಜದಲ್ಲಿ ಸಂಕಷ್ಟ ಹುಟ್ಟುವುದು, ಅವ್ರಿಗೆ ಇವ್ರು ಕೊಲೆ ಮಾಡು, ಇವ್ರಿಗೆ ಅವ್ರು ಕೊಲೆ ಮಾಡು, ಅವ್ರು ಕಳು ಇವ್ರು ಮಾಡು, ಇಂತೆಲ್ಲ ಅಪಪ್ರವೃತ್ತಿಗಳು ಅಲ್ಲಿ ಹೆಚ್ಚಾದಾಗ ವಿಶೇಷವಾಗಿ ಅರಿವಿದ್ದವರು ಜ್ಞಾನವಂತರು ಸ್ವಲ್ಪ ಅಶಿಕ್ಷಿತರನ್ನ ಮೋಸ ಮಾಡ್ತಕ್ಕಂಥ ಪರಿಸ್ಥಿತಿ ತಯಾರಾದಾಗ ಸಾಕ್ಷಾತ್ ಪರಮಾತ್ಮನೇ ಅದಕ್ಕೆ ಹೇಳಿದ್ರು ಶಿವಾಚಾರದ ಘನತೆ ಊರಿ ಹೋಯ್ದಾಗ ಸಾಕ್ಷಾತ್ ಪರಮಾತ್ಮನೇ ತನ್ನ ಕರೆಸ್ತಕ್ಕೆ ಬಂದು ಉದಯ ಆಗಿರಂತ ಮತ್ತೆ ತನ್ನ ಪೂರ್ವಾಪರವನ್ನು ಎತ್ತಿ ತೋರಿ ತನ್ನೊಳಗೆ ಬಿಟ್ಟುಕೊಂಡ ಅಂತ ಹೇಳ್ತಾರೆ. ಅಂದ್ರೆ ನಾ ಏನಿದ್ದೀನಿ, ಏನ್ ಆಗ್ತೀನಿ, ಏನ್ ಮುಂದೆ ನಾನು ಆಗ್ತೀನಿ ಅದನ್ನು ಕೂಡ ತಿಳಿಸಿ ತನ್ನೊಳಗ ಆ ಪರಮಾತ್ಮನಲ್ಲಿ ಬಸವಣ್ಣನಿಂದ ಹಿಂಬಿಟ್ಟುಕೊಂಡ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಆ ಲಿಂಗ ಬಸವಣ್ಣ ಪ್ರತ್ಯಕ್ಷ ಆದಂತ ಲಿಂಗ. ಅಲ್ಲಮೊಬ್ಬರು ಹೇಳ್ತಾರೆ ಲಿಂಗವನ್ನು ಅರಿಯದೆ ಏನನ್ನ ಅರಿದರೂ ಫಲವಿಲ್ಲ. ನೀವು ಲಿಂಗ ಅರಿಯಾದೆ ಏನಾದರೂ ಫಲವಿಲ್ಲ ಅಂತ ಹೇಳ್ತಾರೆ. ಅದು ಇನ್ನೊಂದು ಧರ್ಮ ಗ್ರಂಥದ ಬಗ್ಗೆ ಹಾಗೆ ಹೇಳಿದ್ದದ ಅದು ಮಾತು, ಆ ಕಥೆನ ಇಲ್ಲಿ ಹೇಳಲ್ಲ. ಆ ಧರ್ಮ ಗ್ರಂಥ ಅರಿಯದೆ ಇದ್ದಾಗ ಏನ್ ಅರಿದರೂ ಫಲ ಇಲ್ಲ. ಈ ಎಲ್ಲಾ ಧರ್ಮ ಗ್ರಂಥಗಳು ಹಾಗೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಇದು ಅರಿದೇನೂ ಇಲ್ಲ. ಅಂದ್ರೆ ಆ ಧರ್ಮ ಗ್ರಂಥಗಳಿಗೆ ಏನು ಮಹತ್ವ ಇಲ್ಲ ಅಂತ ಹೇಳಿ ಅವನ್ನೆಲ್ಲ ಸುಟ್ಟಾಕ್ಬಿಟ್ರು. ಆ ಧರ್ಮದ ಮನಸ್ಥಿತಿ ಅಲ್ಲಿ ತಯಾರಾಗಿತ್ತು. ಆದ್ರೆ ಅಲ್ಲಂ ಪ್ರಭುಗಳು ಹಂಗೆ ಹೇಳಿಲ್ಲ. ಅಲ್ಲಂ ಪ್ರಭುಗಳು ಹೇಳಿದ್ರು ನೀವು ಅರಿಬೇಕು ಅಂತ. ಲಿಂಗವನ್ನು ಅರಿಯದೆ ಏನನ್ನು ಅರಿದರೂ ಫಲವಿಲ್ಲ. ಲಿಂಗವನ್ನು ಅರಿತ ಬಳಿಕ ಮತ್ತೇನನ್ನು ಅರಿದರೂ ಫಲವಿಲ್ಲ. ನೀವು ಒಂದು ಸಲ ಲಿಂಗ ಅರಿತೀರಿ ಅಂದ್ರೆ ಮತ್ತೇನು ನಿಮ್ಗೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ನಾವೆಲ್ಲ ಹೆಲ್ಸನ್ ಎಲ್ಲ ಮೆಡಿಸಿನ್ ಟೆಕ್ಸ್ಟ್ ಬುಕ್ ಅವು ಇವೆಲ್ಲ ಓದಿದ್ವಿ. ಎಲ್ಲವೂ ಹಾಗೆ ಸಾಕ್ಷಾತ್ತಾಗಿ ನಿಮ್ಗೆ ಎದುರು ಆಗ್ತಾ ಹೋಗ್ತದೆ. ಲಿಂಗವನ್ನು ಅರಿತ ಬಳಿಕ ಮತ್ತೇನನ್ನು ಅರಿದರೂ ಫಲವಿಲ್ಲ ಅಂತ ಹೇಳ್ತಾರೆ. ಸರ್ವ ಕಾರಣ ಲಿಂಗವಾಗಿ ಲಿಂಗ ಸಂಘವನ್ನೇ ಮಾಡುವುದು, ಸಂಘ ಸುಖದಲ್ಲಿ ಓಡಾಡುವುದು ಅಂತ. ಅದಕ್ಕೆ ಈ ಬ್ರಹ್ಮಾಂಡದ ಎಲ್ಲಾ ಕಾರಣಕ್ಕೆ ಆ ಲಿಂಗವೇ ಕಾರಣವಾಗಿದ್ದ ಕಾರಣ ಹುಟ್ಟಿಸುವಿಕೆ, ಮೃತ್ಯುವಿಗೆ, ಬೆಳವಣಿಗೆಗೆ, ಸಸ್ಟೇನಿಗೆ ಎಲ್ಲಕ್ಕೂ ಆ ಲಿಂಗವೇ ಕಾರಣ ಆಗಿದ್ದ ಕಾರಣ ನಾನು ಇಲ್ಲಿ ಅಲ್ಲಿ ಅದ್ರ ಜೊತೆನೇ ಇರ್ತೀನಿ, ಅದರಲ್ಲೇ ಗೂಡಾಗಿಕೊಂಡು ಇರ್ತೀನಿ ಅಂತ ಹೇಳಿ ಎಲ್ಲ ಮುಖಂಡು ಹೇಳುತ್ತಾರೆ. ಇಷ್ಟು ಅದ್ಭುತವಾದಂತ ಲಿಂಗವನ್ನ ಅರಿದು ಪೂಜೆ ಮಾಡಬೇಕು ಅಂತಂದು ಸಿದ್ದರಾಮೇಶ್ವರ ಹೇಳ್ತಾರೆ. ಸಿದ್ದರಾಮೇಶ್ವರ ಅಷ್ಟಾಂಗ ಯೋಗಗಳು, ಮಹಾ ಅಷ್ಟಾಂಗ ಯೋಗಗಳು ಆಮೇಲೆ ಅವರು ಆ ಇಷ್ಟಲಿಂಗ ಯೋಗಗಳಾದ್ರು. ಅವ್ರು ಹೇಳ್ತಾರೆ ಪ್ರಾಣ ವಾಯು ಪ್ರಾಣಿಯಾಗಿ ಸತ್ತು ಲಿಂಗ ಪ್ರಾಣಿಯಾಗಿ ಹುಟ್ಟಿದೆ ಅಂತ ಹೇಳ್ತಾರೆ ಶಿವಯೋಗಿ ಸಿದ್ದರಾಮೇಶ್ವರ. ವಾಯು ಪ್ರಾಣಿಯಾಗಿ ಸತ್ತು ಲಿಂಗ ಪ್ರಾಣಿಯಾಗಿ ಹುಟ್ಟಿದೆ ಅಂತಂದ್ರೆ ಏನು? ಅವರು ಬಸವ ಕಲ್ಯಾಣಕ್ಕೆ ಬಸವಣ್ಣ ಹತ್ತಿರ ಬಂದದ್ದು ಸುಮಾರು 70 ವರ್ಷ ಸುತ್ತಮುತ್ತ ಇರಬೇಕು. ಅದಕ್ಕಿಂತ ಮೊದಲು ಅವರು ಸೊಲ್ಲಾಪುರ ಸೊನ್ನಾಲಿ ಅಂತ ಏನ್ ಹೇಳ್ತಿದ್ರು ಸೊಲ್ಲಾಪುರ ಕಟ್ಟಿದವರು. ಅವರು ಅದನ್ನು ಕಟ್ಟಿ ಅಷ್ಟಾಂಗ ಸಿದ್ಧಿ ಯೋಗದಿಂದ ಸಿದ್ಧಿ ಪ್ರಾಪ್ತ ಮಾಡಿ ಅಲ್ಲಿ ದೊಡ್ಡ ಬಂಡವನ್ನ ಕೆರೆಯನ್ನು ನಿರ್ಮಿಸಿ ಅಲ್ಲಿಂದ ಜನರಿಗೆಲ್ಲ ಕೆಲಸ ಕೊಟ್ಟು ಅವರ ಜೀವನ ಉದ್ಧಾರ ಮಾಡಿದಂತ ಶರಣ ಆ ವಾಯು ಪ್ರಾಣಿ ಅಂತಂದ್ರೆ ಪ್ರಾಣಾಯಾಮ, ಹಠ ಯೋಗ ಇದರಲ್ಲಿ ಸಿದ್ಧಿ ಸಾಧಿಸಿದವರು. ಅವ್ರು ಹೇಳ್ತಾರೆ ಕಲ್ಯಾಣಿ ಬಂದ ಮೇಲೆ ನಾ ಆ ವಾಯು ಪ್ರಾಣಿಯಾಗಿ ಸತ್ಯಪ್ಪ ಏನಾಗಿ ಹುಟ್ಟಿದೀನಿ ಅಂದ್ರೆ ಲಿಂಗ ಪ್ರಾಣಿಯಾಗಿ ಪುನರ್ಜನ್ಮ ಎತ್ತಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇದು ಆ ಎಲ್ಲಾ ಯೋಗಗಳಿಗಿಂತ ಶ್ರೇಷ್ಠವಾದಂತ ಯೋಗ ಅಂತ ಹೇಳ್ತಾರೆ. ಇದು ಇಷ್ಟು ಅದ್ಭುತವಾದಂತ ಯೋಗದ ಒಂದೇ ಸೀಟಿಂಗ್ ನಲ್ಲಿ ನೀವು ಮುಂಜಾನೆ ಕೊಡ್ತಿರ್ಲಿಲ್ಲ, ನೀವು ಅದನ್ನ ಅರಿತು ಅನುಭವಿಸಿ ಆ ಎಲ್ಲಾ ಏಕಚಿತ್ತವಾಗಿ ಮಾಡಿದ್ರಿ ಅಂತಂದ್ರೆ ನಿಮ್ಮ ಸಾಮಾನ್ಯ ಮನುಷ್ಯರಿಂದ ಪರಮಾತ್ಮನಿಗೆ ಹೋಯ್ತಕ್ಕಂತ ಯೋಗ ಇದು ಇಷ್ಟಲಿಂಗ ಯೋಗ. ಅಲ್ಲಮ ಪ್ರಭುಗಳು ಹೇಳ್ತಾರ, ಅಲ್ಲಮ ಪ್ರಭು ಅಂದ್ರೆ ಯೋಮಕಾಯಿ ಯೋಗಿಗಳವರು. ಯೋಮಕಾಯಿ ಯೋಗಿ ಅಂದ್ರೇನು ಆಕಾಶ ಸ್ವರೂಪದವರು ಅವರು. ಆ ಸಿದ್ದರಾಮ ಅಲ್ಲಮ ಪ್ರಭುಗಳ ದರ್ಶನ ಆದದ್ದು ಒಂದು ಅದ್ಭುತ ಕಥೆ ಅದ. ಅವ್ ಸಮಯ ಆಗ್ತದ ಅದಕ್ಕಾಗಿ ಅಂತವಲ್ಲ ಈ ಹೇಳಕ್ಕಾಗಲ್ಲ. ಕೆಲವು ದಿವಸ ಇದ್ದೇವಂತ ಅದು ಸಂಪರ್ಕ ಬಂತು ಅಂತಂದ್ರೆ ಎಲ್ಲ ನಿಮ್ಗೆ ತಿಳಿಸ್ಲಕ್ಕ ಬರ್ತದ. ಅಲ್ಲಮ ಪ್ರಭುಗಳು ಹೇಳ್ತಾರೆ ಇಷ್ಟಲಿಂಗದಲ್ಲಿ ವಿಶ್ವಾಸ ಕಲಿದರೆ ಆಯತ ಲಿಂಗ. ನೀವು ಇಷ್ಟಲಿಂಗ ಕೊಡ್ತೇವಲ್ಲ ಅದರಲ್ಲಿ ವಿಶ್ವಾಸ ಇಟ್ಟು ನೀವು ಆರಂಭ ಮಾಡಿ.
ಇಷ್ಟಲಿಂಗದಲ್ಲಿ ವಿಶ್ವಾಸ ಬಲಿದರೆ ಆಯತ ಲಿಂಗ, ಆ ಇಷ್ಟಲಿಂಗದಲ್ಲಿ ಭಾವ ಮನೋವ್ಯದ್ಯವಾದಲ್ಲಿ ಸ್ವಾಯತ ಲಿಂಗ, ಆ ಇಷ್ಟಲಿಂಗದಲ್ಲಿ ಭಾವ ಮನೋವ್ಯದ್ಯ ಸುಖಗಳು ಭಿನ್ನವಾಗಿ ತೋರದು ಅನುಪಮ ಪರಿಣಾಮ ಭರಿತವಾದಲ್ಲಿ ಸನ್ನಿಹಿತ ಲಿಂಗ. ಇಂತಿ ಇಷ್ಟ ಪ್ರಾಣ ಭಾವಲಿಂಗಗಳೆಂಬ ಲಿಂಗತ್ರಯಗಳು ಅಂಗತ್ರಯಗಳ ಮೇಲೆ ಆಯತ ಸ್ವಾಯತ್ತ ಸನ್ನಿಹಿತವಾದ ಶರಣನ ಅಂಗದ ಪಂಚ ಮಹಾಭೂತಗಳಲ್ಲಿದ್ದು ಜೀವ ಭಾವ ಮೆರೆದು ಪರಮಾತ್ಮ ನೆನೆಸಿದಲ್ಲಿ ಷಡಂಗ ಯೋಗವಾಗುವುದು ಅಂತ ಹೇಳ್ತಾರೆ. ಈ ಯೋಗಕ್ಕೆ ಅಲ್ಲಮೊಬ್ಬರುಗಳು ಷಡಂಗ ಯೋಗ ಅಂತ ಹೇಳ್ತಾರೆ. ಇದರಲ್ಲಿ ಪ್ರತಿಯೊಂದು ಶಬ್ದ ಪ್ರತಿಯೊಂದು ವಾಕ್ಯ ನೀವು ಅನಾಲಿಸಿಸ್ ಮಾಡಿದ್ರಂದ್ರೆ ಇಷ್ಟಲಿಂಗದಲ್ಲಿ ಕೇವಲ ವಿಶ್ವಾಸ ಇಟ್ಟು ನೀವು ಆರಂಭ ಮಾಡ್ರಪ್ಪ, ಇವಾಗ ನನ್ನ ಅಂತರಂಗದಲ್ಲಿ ಇರ್ತಕ್ಕಂಥ ಪರಮಾತ್ಮನ ಸ್ವರೂಪ ನನ್ನ ಕರೆಸ್ಥಳಕ್ಕೆ ಬಂದನ ಅಂತ ಹೇಳಿ ಆ ನಂಬಿಕೆ ಇಟ್ಟು ನೀವು ಆರಂಭ ಮಾಡಿ. ಇಷ್ಟಲಿಂಗದಲ್ಲಿ ವಿಶ್ವಾಸ ಬರಿದರೆ ಆಯತ ಲಿಂಗ ಆಗ್ತದೆ, ಅದು ಆಯತ ಆಗ್ತದೆ. ಆಗ ನೀವು ನಿಮ್ಮಲ್ಲಿ ಬರ್ತದೆ, ಅದು ನಿಮ್ಮಲ್ಲಿ ಆ ಆಯತ ಲಿಂಗ. ಆಮೇಲೆ ಸ್ವಾಯತ ಲಿಂಗದ ಆ ಇಷ್ಟಲಿಂಗದಲ್ಲಿ ಭಾವ ಮನೋವ್ಯದ್ಯವಾದಲ್ಲಿ ಆ ಇಷ್ಟಲಿಂಗ ಬಂದ ಮೇಲೆ ಅದನ್ನು ನೀವು ಅರಿತೀರಿ ಅಂತಂದ್ರೆ ಅದು ಸ್ವಾಯತ್ತ ಆಗ್ತದೆ, ಸ್ವತಂತ್ರ ಲಿಂಗ ಆಗ್ತದೆ. ಮೊದಲು ಬರ್ತದೆ ಆಯತ ಆಗ್ತದೆ, ಆಮೇಲೆ ನಿಮ್ಮ ಸ್ವತಂತ್ರ ಲಿಂಗ ಆಗ್ತದೆ. ಅಂದ್ರೆ ನೀವು ಲಿಂಗ ಅಂದ್ರೆ ಒಂದೇ ಆಗ್ಲಕ್ಕೆ ಆರಂಭ ಮಾಡ್ತೀರಿ. ಆ ಇಷ್ಟಲಿಂಗದಲ್ಲಿ ಭಾವ ಮನೋವ್ಯದ್ಯವಾದ ಸ್ವಭಾವ ಭಿನ್ನವಾಗಿ ತೋರದೆ ಅನುಪಾತ ಪರಿಣಾಮ ಭರಿತವಾದಲ್ಲಿ, ಅಂದ್ರೆ ಯಾವಾಗ ನಿಮ್ಗೆ ಸ್ವತಂತ್ರ ಲಿಂಗ ಆಗ್ತದಲ್ಲ ನಿಮ್ಗೆಲ್ಲ ಅನುಭವ ಪರಿಣಾಮ ಕೂಡ್ಲಕ್ಕೆ ಶುರು ಆಗ್ತದೆ. ನಿಮ್ ಕಷ್ಟಗಳು ದೂರ ಆಗ್ತವೆ, ಏನ್ ಬೇಕಾದ್ರೂ ಪ್ರಾಪ್ತ ಆಗ್ಲಕ್ಕೆ ಆರಂಭ ಆಗ್ತದೆ. ಅದೇ ನಾ ಇನ್ನೂ ವಿಚಾರ ಮಾಡಿದಿಲ್ಲ ಅಂತ ಕಾರ್ಯಗಳೆಲ್ಲ ಆಗ್ತವೆ. ಯಾಕಂದ್ರೆ ನೀವು ಲಿಂಗಮಯ ಆಗ್ತದಲ್ಲ, ಅವಾಗ ಅದನ್ನ ಅರಿತಿರಿ ಅಳವಡಿಸ್ಕೊಂಡಿರಿ ಅಂತಂದ್ರೆ ಲಿಂಗಮಯ ಆಗ್ತದೆ. ಹಾಗೆ ಇಷ್ಟ ಪ್ರಾಣ ಭಾವಲಿಂಗಗಳು ನಮ್ಮ ಅಂಗತ್ರಯಗಳು ಮುಂಜಾನೆ ಹೇಳಿದ್ನಲ್ಲ, ಏನ್ ಹೇಳಿದ್ನಿ ನಾನು, ನಮ್ಮ ಭೌತಿಕ ಶರೀರದ ಸ್ಥೂಲ ಶರೀರ, ಅದರಲ್ಲಿ ಒಳಗಡೆ ಸೂಕ್ಷ್ಮ ಶರೀರ, ಆಮೇಲೆ ಭಾವನಿಕ ಶರೀರ ಅಥವಾ ಕಾರಣಿಕ ಶರೀರ, 3 ಶರೀರಗಳವ. ಇವು ಅಂಗತ್ರಯಗಳವ. ಆ 3 ಅಂಗತ್ರಯಗಳ ಮೇಲೆ ಇಷ್ಟ ಪ್ರಾಣ ಭಾವಲಿಂಗಗಳು ಯಾವಾಗ ಆಗ್ತದ ಅವಾಗ ನಿಮ್ಮ ಪಂಚಮಹಾಭೂತದ ಶರೀರ ಹೋಗ್ಬಿಡ್ತದೆ. ನಿಮ್ಮ ಶರೀರ ಆಕ್ಚುಲಿ ಏನಾಗಿದೆ ಅಂದ್ರೆ ಪಂಚಮಹಾಭೂತಗಳಿಂದ ನಿರ್ಮಾಣ ಆಗಿದೆ. ಆ ಶರೀರ ಅದಕ್ಕೆ ಹೋಗ್ತದೆ, ಕರೆಗೆ ಹೋಗ್ತದೆ, ಕರ್ಕೊಳ್ಳೋದುತ್ತಾರೆ. ಯಾವಾಗ ಇವು 3 ಲಿಂಗಗಳು 3 ಶರೀರದ ಮೇಲೆ ಇದು ಆಗ್ತದೆ. ಹಾಗೆ ಕರೆಗೆ ಹೋದಾಗ ಜೀವಭಾವ ಮರೆತು ಹೋಗ್ತದೆ. ನಾ ಇಲ್ಲಿ ಪ್ರಾಣಿ ಇದ್ದೀನಿ, ಜೀವಿಸ್ತಾ ಇದ್ದೀನಿ, ಅದನ್ನೆಲ್ಲ ಮರೆತು ಹೋಗ್ತದೆ. ಆಮೇಲೆ ಪರಮಾತ್ಮ ನಾನೇ ಸ್ವಯಂ ಪರಮಾತ್ಮ ಎಂಬ ಭಾವನೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಆ ಜ್ಞಾನ ಬಂದ್ಬಿಡ್ತದ, ಅರಿವು ಬಂದ್ಬಿಡ್ತದ, ಅನುಭವ ಬಂದ್ಬಿಡ್ತದ. ಅವಾಗ ಅದು ಷಡಂಗ ಯೋಗ ಆಗಿರ್ತದ. ಅಂದ್ರೆ ಇಷ್ಟಲಿಂಗ ಯೋಗಕ್ಕೆ ಅಗಮ ಪ್ರಭುಗಳು ಷಡಂಗ ಯೋಗ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಇದಕ್ಕೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಯೋಗ ಅಂತ ಹೇಳ್ತಾರೆ ಬಸವಣ್ಣನವರು. ಇದು ಶುದ್ಧದ, ಇದು ಸ್ವಯಂ ಸಿದ್ಧದ, ಇದು ಪ್ರಸಿದ್ಧದ. ಇದಕ್ಕೆ ಯಾರಿಗೂ ಹೇಳಕ್ಕಲ್ಲ, ನಾವೇನು ಪ್ರಚಾರ ಪೋಸ್ಟರ್ ಇಷ್ಟ ಏನು ಹಚ್ಕೊತ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಯೋಗದ, ಯಾರಿಗೆ ಏನ್ ಪ್ರಸಾದ ಬೇಕು ಆ ಪ್ರಸಾದವನ್ನು ಕೊಡ್ತಕ್ಕಂತ ಯೋಗ ಯಾವ್ದು ಅಂದ್ರೆ ಇದೆ. ಯಾಕಂದ್ರೆ ಅದು ಇದು ಏನ್ ಮಾಡ್ತದೆ ಅಂದ್ರೆ ಬಾಹ್ಯಕರಣಗಳು ಎಲ್ಲಾ ಬಾಹ್ಯ ಇಂದ್ರಿಯಗಳನ್ನ ಅಂತಃಕರಣವಾಗಿ ಮಾಡಿ ಸಾಕ್ಷಾತ್ ಪರಮಾತ್ಮನ ನೀವು ಜೋಡಿಸ್ಬಿಡ್ತದೆ. ಅದಕ್ಕಾಗಿ ಬಸವಣ್ಣವರು ಇದು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಯೋಗ ಅಂತ ಹೇಳಿ ಇದು ಅದ್ಭುತವಾದಂತ ಯೋಗದ. ಅದಕ್ಕೂ ಬಸವಣ್ಣವರು ಮುಂದೆ ಹೇಳ್ತಾರೆ, ಈ ಇಷ್ಟಲಿಂಗ ಮಾಡ್ತಾ ಇದೀವಲ್ಲ ಇದನ್ನ ಅರ್ಥ ಮಾಡ್ರಿ ಅಂತ ಹೇಳ್ತಾರೆ. ಒಂದ್ ಕಡೆ ಅವರು ಒಂದು ವಚನದ ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ದಳವನ್ನಿದೆ, ಆನು ಭಕ್ತನೆಂತೆಂಬೆ, ಆನು ಶರಣನೆಂತೆಂಬೆ, ಆನು ಲಿಂಗೈಕ್ಯನೆಂತೆಂಬೆ, ಕೂಡಲ ಸಂಗಮ ದೇವ ಎನ್ನ ಮನ ಸಮಾಧಾನವಿಲ್ಲದ ಮೆಟ್ಟರ ಅಂತ. ಅಂದರೆ ಈ ವಚನದ ಅರ್ಥ ಏನದ, ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ಒಂದು ದಳ. ನಿಮ್ಮಲ್ಲಿ ಅಷ್ಟದಳ ಕಮಲ ನೋಡ್ರಿ, ಆಧಾರ ಚಕ್ರ 2 ಮುಂಜಾನೆ, ಅದಕ್ಕೆ 4 ದಳಗಳು. ಸ್ವಾಧಿಷ್ಠಾನ ಚಕ್ರಕ್ಕೆ 6 ದಳಗಳು, ಮಣಿಪೂರಕ ಚಕ್ರಕ್ಕೆ 10 ದಳಗಳು, ಅನಾಹತ ಚಕ್ರಕ್ಕೆ 12 ದಳಗಳು, ವಿಶುದ್ಧಿ ಚಕ್ರಕ್ಕೆ 16 ದಳಗಳು, ಆಜ್ಞಾ ಚಕ್ರಕ್ಕೆ 2 ದಳಗಳು, ಬ್ರಹ್ಮರಂಧ್ರದಲ್ಲಿ ಸಹಸ್ರಾರು ದಳಗಳು, ಶಿಖಾ ಚಕ್ರಕ್ಕೆ 3 ದಳಗಳು, ಪಶ್ಚಿಮ ಚಕ್ರ 1 ದಳ. ಅಷ್ಟದಳ ಕಮಲ ಇರ್ತಕ್ಕಂತ 1 ಚಕ್ರ ನಮ್ಮಲ್ಲಿಲ್ಲ. ಆದ್ರೆ ಬಸವಣ್ಣ ಹೇಳ್ತಾರೆ, ಅಷ್ಟದಳ ಕಮಲವು ಸುತ್ತುವ ಜೀವಾತ್ಮನ ಮೆಟ್ಟುವ ದಳವನ್ನು ಅರಿಯದೆ, ಆನು ಭಕ್ತನೆಂತೆಂಬೆ, ಆನು ಶರಣನೆಂತೆಂಬೆ, ಆನು ಲಿಂಗೈಕ್ಯನೆಂತೆಂಬೆ. ಇದು ನಾನು ಒಬ್ಬ ವಿಜ್ಞಾನಿಯಾಗಿ ಈ ಪ್ರಶ್ನೆ ನನ್ನಲ್ಲಿ ಬಂದಿತ್ತು. ಬಸವಣ್ಣ ಹೀಗೆ ಕೇಳ್ತಾರಪ್ಪ, ಅಷ್ಟದಳದ 8 ದಳ ಇರ್ತಕ್ಕಂತ ಕಮಲ ರೂಪದ ಚಕ್ರ ನಮ್ಮ ಯಾವ ಯೋಗನು ಹೇಳಿಲ್ಲ, ಯಾರು ಹೇಳಿಲ್ಲ, ಶರಣರು ಹೇಳಿಲ್ಲ. ಆದ್ರೆ ಇವರು ಹೇಳ್ತಾರೆ, ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ದಳವನ್ನು ಅರಿಯದೆ ಅಂತ ಹೇಳಿದ್ರೆ ಅಷ್ಟದಳವ
ಅದರಲ್ಲಿ ಮತ್ತೆ ಇರ್ತಕ್ಕಂತ ಒಂದು ಜೀವಾತ್ಮದ ಅದನ್ನು ಮೆಟ್ಟಿದ ಒಂದು ದಳ ಅದ. ಆ ದಳ ಅರಿಯದೆ ಆನು ಭಕ್ತನೆಂತೆಂಬೆ, ಆನು ಶರಣನೆಂತೆಂಬೆ, ಆನು ಲಿಂಗೈಕ್ಯನೆಂತೆಂಬೆ ಕೂಡ ಸಂಗಮ ದೇವ ಅಂತಂದು ಅವ್ರು ಹೇಳ್ತಾ ಇದ್ರು. ಅವ್ರು ಹೇಳಿದ್ಮೇಲೆ ಈ ದಳದಲ್ಲಿ ಇರುವಂತ ಅಷ್ಟದಳ ಏನು ಅಂತಂದು ನಾವು ವಿಚಾರ ಮಾಡುವಾಗ ಆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ನಾವು MBBS MD ಎಲ್ಲ ಕಲಿತಾರಲ್ಲ, ಅದು ಒಂದು ನನ್ನ ಪ್ರೇರಣೆ ಪುಸ್ತಕ ಬರೆದಿಲ್ಲ, ಫಂಡಮೆಂಟಲ್ ಹ್ಯೂಮನ್ ನ್ಯೂರೋಫಿಸಿಯಾಲಜಿ, ಅದನ್ನು ವರ್ಣನೆ ಮಾಡಿದ್ರು. ಅದೇ ಎಲ್ಲಾ ಮೆಡಿಕಲ್ ಕಾಲೇಜ್ ಉಪಲಬ್ಧ ಇದೆ ಇವತ್ತು, ಅಮೆಝಾನ್ ಮೇಲೆ ತರಿಸ್ಕೋಬಹುದು. ಅದು ಬರೆಯೋ ಕಾಲಕ್ಕೆ ಆ ಎಲ್ಲಾ ಅಧ್ಯಯನ ಮಾಡಿ ನಾವು ಡಿಸೆಕ್ಷನ್ ಅಂತೆಲ್ಲ ಬಾಡಿ ಡಿಸೆಕ್ಷನ್ ಮಾಡ್ತೀವಲ್ಲ, ಎಲ್ಲಾ ಅಧ್ಯಯನ ಮಾಡಿದಾಗ ನಮ್ಮ ಬ್ರೈನ್ ಭಾಗಗಳನ್ನು ನಾವು ನೋಡ್ತೀವಿ. ಅವು 8 ದಳದ ಆಕಾರದಲ್ಲಿ ಅವ, 2 ಸೆರೆಬಲ್, 2 ಸ್ಪೀನು, ಮಿಡ್ ಬ್ರೈನ್ 2 ಭಾಗ, ಸೆರೆಬಲ್ಲಮು, ಕಡಲ ಅಬ್ಲಂಗೇಟ, ಹಿಂಗೆಲ್ಲ ನಿಮ್ಮ ಮೆದುಳು ನೋಡಿದ್ರಿ ಅಂತಂದ್ರೆ ಅವು ಅಷ್ಟದಳ ಆಕೃತಿಯಲ್ಲಿ ನಮ್ಮ ಒಳಗೆ ಈ ಸ್ಕಲದಲ್ಲಿ ಅವ. ಆದ್ರ ಮಧ್ಯದಲ್ಲಿ ಒಂದು ಗ್ರಂಥಿ ಇದೆ. ಆ ಗ್ರಂಥಿ ಅಷ್ಟದಳ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವ ಅದು ಎಲ್ಲರೂ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಆ ಗ್ರಂಥಿಯನ್ನ ಅರಿತು ಯಾವಾಗ ನಿಮ್ಗೆ ಗೊತ್ತಾಯ್ತು ಬುಕ್ ಬರೆಯುವಾಗ, ಆ ಗ್ರಂಥಿಯನ್ನ ಅರಿದ್ರೆ ನೀವು ಶರಣನಾಗ್ತಿ, ನೀವು ಲಿಂಗೈಕ್ಯನಾಗ್ತಿ, ನೀ ಎಲ್ಲಾ ಆಗ್ತಿ ಅಂತ ಹೇಳ್ತಾರೆ. ಆ ಗ್ರಂಥಿ ಯಾವುದು ಅಂತಂದ್ರೆ ಪೀನಿಯಲ್ ಗ್ರಂಥಿ ಅಂತ ನಾವ್ ಹೇಳ್ತೀವಿ. ಇದು ಧಾರವಾಡ ಕುಮಾರಸ್ವಾಮಿ ಅವರು ಕೂಡ ಪೀನಿಯಲ್ ಗ್ರಂಥಿಗೆ ಮುಂಕಣ್ಣ ಅಂತ ಹೇಳ್ತಾರೆ. ಅವರು ಒಂದು ಪುಸ್ತಕ ಅವ್ರದ್ದು ಪುಸ್ತಕ ಡೈಮೆನ್ಷನ್ಸ್ ಆಫ್ ಯೋಗ ಅಂತ ಒಂದು ದೊಡ್ಡ ಪುಸ್ತಕ ಬರೆದಾರೆ. ಅವ್ರ ಶಿಷ್ಯರು ಎಲ್ಲ ಕಡೆ ಯುರೋಪ್ನಲ್ಲಿ ಈಗೆಲ್ಲ ಇಲ್ಲ, ಅವರು ಲಿಂಗೈಕ್ಯ ಆಗಿದ್ದಾರೆ, ದೊಡ್ಡ ಶರಣರು. ಅವರು ಕೂಡ ಈ ಪೀನಿಯಲ್ ಗ್ರಂಥಿ ಮೇಲೆ ಹೇಳ್ಯಾರ. ಅದಕ್ಕೆ ಮುಂಕಣ್ಣ ಅಂತ ಹೇಳ್ತಾರೆ, 3ನೇ ಕಣ್ಣು ಅಂತ ಹೇಳ್ತಾರೆ. ಆ ಪೀನಿಯಲ್ ಗ್ರಂಥಿ ಬಸವಣ್ಣ ಹೇಳ್ತಾರೆ, ನೀ ಅರಿ ಅಷ್ಟದ ಕಮಲವ ಸುತ್ತುವ ಜೀವಾತ್ಮನ ಮೆಟ್ಟುವುದರಲ್ಲಿ. ಆ ಪೀನಿಯಲ್ ಗ್ರಂಥಿ ಯಾವುದು ಅಂತಂದ್ರೆ ಶ್ರೀಮಂತ ತೋರಿಸಿದ್ದೆ, ಬಹಳ ಕಡೆ ಲೈಟ್ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಇದನ್ನ ಈ ಪ್ರಯೋಗ ಆರಂಭ ಮಾಡಿದ್ದೀನಿ. ಇದು ಹ್ಯಾಕ್ ಮಾಡಿದ್ರೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಇವಾಗ ಈ ತರದ ಚಾರ್ಜ್ ತೋರಿಸಿ ಅವ್ರ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದನ್ನ ಅರ್ಥ ಇಲ್ಲಿ ಬರ್ತಾರೆ ನೋಡಿ, ಪೀನಿಯಲ್ ಗ್ರಂಥಿ ಅಂತ ಬರ್ತಾರೆ, ಕೆಂಪು ಕಾಣಿಸುತ್ತೆ ಎಲ್ಲರಿಗೆ. ಅಂದ್ರೆ ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಇರ್ತಕ್ಕಂತ ಒಂದು ಗ್ರಂಥಿ ಇದೆ, ಪೀನಿಯಲ್ ಗ್ರಂಥಿ. ಅದನ್ನ ಅರಿಯಿರಿ ಅಂತ ಹೇಳ್ತಾರೆ. ಇದು ಅರಿಯಿರಿ ಅಂತಂದ್ರೆ ಇಲ್ಲಿ ಏನ್ ಮಾಡ್ತದೆ, ಈ ಗ್ರಂಥಿ ಕೆಲಸ ಏನ್ ಮಾಡ್ತದ ಅಂತ ನಾ ಅದರಿಂದ ಸ್ವಲ್ಪ ಹೋದೆ. ಯಾಕಂತಂದ್ರೆ ಬಸವಣ್ಣನ ಕೊಟ್ಟಂತ ಇಷ್ಟಲಿಂಗ ಕೆಂಪಲ್ಲ, ಈ ಎಮ್ಮೆಲೆ ಇರ್ಬೇಕು. ನಾ ನಾ ಕೆನಡಾದಾಗಿದ್ದಾಗ ಈ ಪ್ರಶ್ನೆ ನನ್ನ ಸ್ಕಾಲರ್ ನಮ್ ಕಲಿ ಕೇಳಿದ್ರು, ನಿಮ್ಮ ದೇವರು ಸಣ್ಣ ಹಂಗೆ ಇಷ್ಟು ಕಪ್ಪೆ ಹಂಗೆ ಅಂತ ಅವ್ರ ಪ್ರಶ್ನೆ ಇತ್ತು. ಅದಕ್ಕೆ ಆ ಲಿಂಗ ನೀವು ಲಕ್ಷಣ ಹೇಳ್ಬೇಕು, ಲಿಂಗದ ಬಣ್ಣ ಕಪ್ಪಲ್ಲ. ಈ ಪೀನಿಯಲ್ ಗ್ರಂಥಿ ಏನ್ ಕೆಲಸ ಮಾಡ್ತದೆ ಸಾಮಾನ್ಯವಾಗಿ ನಮ್ಮಲ್ಲಿ ಅಂತಂದ್ರೆ, ಒಂದು ಸ್ರಾವ ಹಾಕ್ತದೆ ನಮ್ಮ ಶರೀರದಲ್ಲಿ. ನಿಮ್ ಎಲ್ಲರ ಶರೀರದಲ್ಲಿ ಆ ಸ್ರಾವ ಅಂದ್ರೆ ಒಂದು ರಸ, ಆ ಪೀನಿಯಲ್ ಗ್ರಂಥಿಯಿಂದ ರಸ ಬರ್ತದೆ, ಒಂದು ರಸ. ಅದಕ್ಕೆ ನಾವು ಮೆಲೋಟೋನಿನ್ ಅಂತೀವಿ. ಮೆಲೋಟೋನಿನ್ ಅಂತ ವಿಜ್ಞಾನಿಗಳು ನಾವು ಕರಿತೀವಿ. ಅದೊಂದು ತರ ಕೆಮಿಕಲ್ ಅದ, ದ್ರವ ರೂಪದಲ್ಲಿ ಅದ, ನೀರಿನ ತರ. ಅದು ಸಾಯಂಕಾಲ 4 ಗಂಟೆಯಿಂದ ಹೆಚ್ಚಾಗ್ಲಿಕ್ಕೆ ಆರಂಭವಾಗಿ ರಾತ್ರಿ 2ಕ್ಕೆ ಎಲ್ಲಕ್ಕಿಂತ ಪೀಕ್ ಮುಟ್ತದೆ. ಅಲ್ಲಿಂದ 4-5 ಗಂಟೆವರೆಗೆ ಹಾಗೆ ಇರ್ತದ. ಆಮೇಲೆ ಕಡಿಮೆ ಆಗ್ಲಿಕ್ಕೆ ಆರಂಭ ಆಗ್ತದೆ. ಮುಂಜಾನೆ ಸೂರ್ಯೋದಯ ಆದ್ಮೇಲೆ ಅದು ಶೂನ್ಯಕ್ಕೆ ಬಂದು. ಇದು ಆ ಪೀನಿಯಲ್ ಗ್ರಂಥಿಯ ಕಾರ್ಯ ನಮ್ಮ ಶರೀರದಲ್ಲಿ. ಏನ್ ಮಾಡ್ತದೆ ಅಂತಂದ್ರೆ ಮೆಲೋಟೋನಿನ್ ಸ್ರಾವ ಆಗ್ತದೆ. ಯಾವಾಗ ಆಗ್ತದ, ರಾತ್ರಿ ಎಲ್ಲ ಕತ್ತಲೆ ಸಮಯದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗ್ತದೆ. ಇದರ ಅರ್ಥ ಹೆಂಗಾಯ್ತು, ನಾವು ಲೈಟ್ ಇಟ್ಕೊಂಡು ಮುಖಂಡಿಂದ ನಮ್ಮಲ್ಲಿ ಮೆಲೋಟೋನಿನ್ ಸ್ರಾವ ಆಗಲ್ಲ, ಬಹಳ ಕಡಿಮೆ ಆಗ್ತದೆ. ಯಾಕಂದ್ರೆ ಅದನ್ನ ಮೆಲೋಟೋನಿನ್ ಸ್ರಾವ ತೆಗೆದು ಅದನ್ನ ಟೆಸ್ಟ್ ಮಾಡಿ ಅದರ ಕ್ವಾಂಟಿಟಿ ಎಲ್ಲ ಪ್ಲಾಟ್ ಮಾಡ್ತೀವಲ್ಲ, ಈ ಗ್ರಾಫ್ ನೋಡಿ. ಇದು ನೋಡಿ, 8 ಗಂಟೆಯಿಂದ ರಾತ್ರಿ 8 ಗಂಟೆಯಿಂದ ಹೆಚ್ಚಾಗ್ಲಿಕ್ಕೆ ಆರಂಭ ಆಗಿದೆ. ಇಲ್ಲಿ ರಾತ್ರಿ 2 ಗಂಟೆಗೆ ಎಲ್ಲಕ್ಕಿಂತ ಹೆಚ್ಚದ, ಮತ್ತೆ ಹಾಗೇ ಇರ್ತದೆ. ಇಲ್ಲಿ ಮುಂಜಾನೆ ಬೆಳಕು ಆದ ಕೂಡಲೇ ಇದು ಶೂನ್ಯಕ್ಕೆ ಬಂದ. ಉದಾಹರಣೆ ಕೊಟ್ಟು ಹೇಳ್ಬೇಕಾಯ್ತು ಅಂತಂದ್ರೆ, ಅದು ಸಂಜೆ 4 ಗಂಟೆಯಿಂದ ಹೆಚ್ಚಾಗ್ಲಿಕ್ಕೆ ಆರಂಭ ಆಗಿದೆ ನೋಡಿ, ಇಲ್ಲಿಂದ ಹೆಚ್ಚಾಗ್ಲಿಕ್ಕೆ ಆರಂಭ. ಅಂದ್ರೆ ನಮ್ಮ ಶರೀರದಲ್ಲಿ ಸಾಯಂಕಾಲದ 4 ಗಂಟೆಯಿಂದ ಮೆಲೋಟೋನಿನ್ ಹೆಚ್ಚಾಗ್ಲಿಕ್ಕೆ ಆರಂಭ ಆಗಿ ರಾತ್ರಿ 2ರಿಂದ 5ರವರೆಗೆ ಎಲ್ಲಕ್ಕಿಂತ ಹೆಚ್ಚಿದ್ದು, ಆಮೇಲೆ ಸೂರ್ಯೋದಯ ಆದ್ಮೇಲೆ ಕಡಿಮೆ ಮಾಡ್ತದೆ ಮೆಲೋಟೋನಿನ್.
ಅಂತಂದ್ರೆ ಅವಾಗ ಏನ್ ಇರ್ತದ ವಾತಾವರಣದಲ್ಲಿ ಅಂದ್ರೆ ಒಂದ್ ತರದ ಕತ್ತಲೆ ಇರ್ತವಲ್ಲ, ಆ ಕತ್ತಲೆ ಅಂದ್ರೆ ಏನದು ಬ್ಲ್ಯಾಕ್ ಬಣ್ಣ. ಅದನ್ನ ನಮ್ಗೆ ಬಸವಣ್ಣವ್ರು ಏನ್ ಹೇಳ್ತಾರ, ಗಾಂಧಾರಿ ಮಂಗಾರಿ ಎಂಬ ಅವರು ರಾತ್ರಿಯಲ್ಲಿ ಲಿಂಗವನ್ನು ಪೂಜಿಸ್ತಾರೆ. ಬಸವಣ್ಣನವರು ಇಷ್ಟಲಿಂಗ ಪೂಜೆ ಮುಂಜಾನೆ ಎದ್ದು ವ್ಯವಸ್ಥಿತ ಆಗಿ ಎಲ್ಲ ಊಟದಿಂದ ನಾಷ್ಟ ಮಾಡಿ ಇಷ್ಟಲಿಂಗ ಪೂಜೆ ಮಾಡ್ರಿ ಅಂತ ಹೇಳಿ, ಗಾಂಧಾರಿ ಮಾಂಗಾರಿ ಎಂಬ ಅವರು ರಾತ್ರಿಯಲ್ಲಿ ಲಿಂಗವನ್ನು ಪೂಜಿಸಲು, ಊರ ಕೋಳಿ ಕೂಗದ ಮುನ್ನ ಲಿಂಗವ ಪೂಜಿಸಲು, ಕಾಡಿನಲ್ಲಿ ಒದರದ ಮುನ್ನ ಲಿಂಗವ ಪೂಜಿಸಲು, ಭೂಮಿ ಪುಷ್ಪವೃತ್ತಿ ನಿರ್ಮಾಲ್ಯವಾಗದ ಮುನ್ನ ಲಿಂಗವ ಪೂಜಿಸಬೇಕಂತ ಹೇಳ್ತಾರೆ. ಈ ಸಮಯ ಕೊಡ್ತಾರಲ್ಲ, ಆ ಸಮಯದಲ್ಲಿ ನೀವು ಲಿಂಗ ಪೂಜೆ ಮಾಡಿದಿರಿ ಅಂತಂದ್ರೆ ನಿಮ್ಗೆ ಅದ್ಭುತವಾದ ಪರಿಣಾಮ ಸಿಗ್ತದ, ಸಾಕ್ಷಾತ್ಕಾರ ಆಗೋ ಸಾಧ್ಯತೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಮತ್ತೆ ಎರಡನೇ ಮಾತು ಹೇಳ್ತಾರ, ಲಿಂಗ ಪೂಜೆ ಮಾಡಿದ್ರೆ ಏನ್ ಹೇಳ್ತಾರೆ, ಮುಂದೆ ಹೇಳ್ದಂಗಿಲ್ಲ, ಪಶ್ಚಿಮ ಪದ್ಮಾಸನದಲ್ಲಿ ಕೂಡಿ ಇರ್ತದೆ, ನಿಟ್ಟಲು ಮೂರಿತು ಸರಳ ಕೂಡಿ ಉತ್ತರಕ್ಕೆ ಮುಖ ಮಾಡಿಕೊಂಡು ಸರಳ ಕೂಡಿ ಪಶ್ಚಿಮ ಪದ್ಮಾಸನದಲ್ಲಿ ಕೂಡಿ ಇರ್ತದೆ, ನಿಟ್ಟಲು ಮೂರಿತು ತುಟಿ ಮಿಡಿತದೆ ಅಟ್ಟೆ ಆಡಿತಲ್ಲ ಬಿಟ್ಟಕೊಂಡು ಬಿಗಿದ ಉಗ್ಗಿನಿಂದ ಬ್ರಹ್ಮರಂಧ್ರದಲ್ಲಿ ಕಟ್ಟೆಗೊಳ್ಳಿ, ಬಿಟ್ಟಕೊಂಡು ಬಿಗಿದ ಹುಬ್ಬು ಅಂದ್ರೆ ಅನಿಮಿಷ ದೃಷ್ಟಿ ಅಂತ ಹೇಳ್ತೀವಿ ನಾವು. ಅರ್ಧ ದೃಷ್ಟಿ ಮಾಡಿ ಉತ್ತರ ದಿಶಕ್ಕೆ ಮುಖ ಮಾಡಿ ಕುಳಿತು ಆ ಇಷ್ಟಲಿಂಗವನ್ನು ನೀವು ನೋಡ್ಕೊಂಡಿರಿ. ಬರೇ ನೋಡ್ಕೊಂಡ್ರೆ ಸಾಕು, ನೀವು ನೋಡ್ಕೊಂಡ್ರಿ ಅಂದ್ರೆ ನಿಮ್ಮ ಬ್ರಹ್ಮರಂಧ್ರದಲ್ಲಿ ಆ ಸಾಕ್ಷಾತ್ ಸಂಗಮನಾಥ ಗುಡಿ ಕಟ್ತಾನಂತ. ಅಂದ್ರೆ ಅವ್ರು ಹೇಳತ್ತಾರ, ಗಾಂಧಾರಿ ಮಂದಾರಿ ಎಂಬ ಅಹೋರಾತ್ರಿ, ಗಾಂಧಾರಿ ಮಂದಾರಿ ಎಂಬ ಅಹೋರಾತ್ರಿ ಅಂದ್ರೆ 4 ಪ್ರಹಾರದಲ್ಲಿ ಅದನ್ನ ಡಿವೈಡ್ ಮಾಡ್ಯಾರ. ರಾತ್ರಿ 3ರಿಂದ 6ವರೆಗೆ ಒಂದು ಪ್ರಹಾರ, ಆಮೇಲೆ 12ರಿಂದ 3 ಸಮಯ. ಗಾಂಧಾರಿ ಮಂದಾರಿ ಅಂದ್ರೆ ಅವು 2 ಪ್ರಹಾರ ಮೀಟ್ ಆಗೋಗಿ ಸಾಧಾರಣ 3 ಗಂಟೆಗೆ ಅವ್ರು ಹೇಳ್ತಾರೆ ಬಸವಣ್ಣ. 3 ಗಂಟೆಗೆ ನಮ್ಮಲ್ಲಿ ನೋಡಿದ್ರೆ ಏನಂದ್ರೆ ಮೆಲಟೋನಿನ್ ಎಷ್ಟು ಹೆಚ್ಚದ ನೋಡಿ, ಎಲ್ಲಕ್ಕಿಂತ ಹೆಚ್ಚದ. ನಮ್ಮ ಮಕ್ಕಳಲ್ಲಿ ನಾವು ಹೇಳ್ಬೇಕಾದ್ರೆ ಸಣ್ಣ ಹುಟ್ಟಿದ ಮಕ್ಕಳಲ್ಲಿ ಆ ಮೆಲಟೋನಿನ್ ಎಷ್ಟು ಇರ್ತದಂದ್ರೆ, ಈಗ ಏನು ಇದ್ದಾಗ ಸಾಯಂಕಾಲ 4 ಗಂಟೆಗೆ 40 ಪಿಕೋಗ್ರಾಮ್ ಇದ್ರೆ ಇಲ್ಲಿ ರಾತ್ರಿ 2 ಗಂಟೆಗೆ 270 ಪಿಕೋಗ್ರಾಮ್ ಆಗ್ತದ. ಮುಂಜಾನೆ ಬೆಳಕು ಆಗುವಾಗ 7 ಪಿಕೋಗ್ರಾಮ್ ಬಂದ್ಬಿಡ್ತದೆ. ಅಂದ್ರೆ ಆ ರಾತ್ರಿ ಅಂಧಕಾರದ ಸಮಯದಲ್ಲಿ ಒಂದು ತರದ ಕತ್ತಲೆ ಪ್ರಕಾರ ಇದ್ದಾಗ ಮೆಲಟೋನಿನ್ ಸಾಕಷ್ಟು ಹೆಚ್ಚಿರ್ತದೆ. ಅದೇ ಸಮಯಕ್ಕೆ ಬಸವಣ್ಣನವರು ಕೂಡ ಇಷ್ಟಲಿಂಗ ನೋಡ್ರಿ ಅಂತ ಹೇಳ್ತಾರೆ ನಿಮಗೆ. ಯಾಕೆ ನೋಡ್ರಿ ಅಂತ ಹೇಳಿದ್ರೆ, ಇದು ಯಾವ ಗ್ರಂಥಿ ಮಾಡತ್ತಿದ್ದು ಅಷ್ಟಗಳ ಕಮಲ ಸುತ್ತಿದ ಮಧ್ಯೆ ಏನು ಗ್ರಂಥಿ ಇದೆ, ಆ ಗ್ರಂಥಿ ಸ್ರಾವದ ಇದು. ಅದೇ ಸಮಯಕ್ಕೆ ಬಸವಣ್ಣನವರು ನಿಮ್ಗೆ ಲಿಂಗ ಅಂತ ಹೇಳ ನೋಡ್ರಿ ಅಂತ ಹೇಳ್ತಾರೆ. ಅವರೇನು ಅಲ್ಲಿ ಮೈಕ್ರೋ ಪಿಪೆಟ್ ಇದ್ದಿಲ್ಲ, ಅನಲೈಸರ್ಗಳು ಇದ್ದಿಲ್ಲ, ಹಾರ್ಮೋನ್ ಎಸ್ಟಿಮೇಶನ್ ಮಾಡ್ಲಿಕ್ಕೆ ಏನೂ ಇದ್ದಿಲ್ಲ. ಅಂತ ಸಮಯದಲ್ಲಿ ಬಸವಣ್ಣನವರು ಹಿಂಗ್ ಮಾಡ್ತಾರೆ. ಯಾವಾಗ ಬಸವಣ್ಣವ್ರು ನೀವು ಇಷ್ಟಲಿಂಗವನ್ನ ನೀವು ನೋಡ್ರಿ ಅಂತ ಹೇಳ್ತಾರಲ್ಲ, ಅವಾಗ ಈ ಮೆಲಟೋನಿನ್ ಎಂಬ ಸ್ರಾವ ಅದ್ಭುತವಾಗಿ ಹೆಚ್ಚಾಗ್ತದೆ. ಈ ಆಗುವಾಗ ಸ್ವಲ್ಪ ಕಡಿಮೆ ಹೆಚ್ಚಾಗ್ಕೊತ ಹೋಗ್ತದೆ. 270 ಪಿಕೋಗ್ರಾಮ್ ಸಣ್ಣ ಮಕ್ಕಳಿಗೆ ನಮ್ಮಲ್ಲಿ 40-50 ಪಿಕೋಗ್ರಾಮ್ ಅಷ್ಟೇ ಹೋಗ್ತದೆ. ಅದಕ್ಕೆ ಸಣ್ಣಂದಿಗೆ ಇಷ್ಟಲಿಂಗ ನೋಡಿದ್ರೆ ಬಹಳ ಅದ್ಭುತ ಪರಿಣಾಮ ಆಗ್ತದೆ. ಇದರ ಅರ್ಥ ಏನಂದ್ರೆ ಇಷ್ಟಲಿಂಗ ಬಣ್ಣ ಕಪ್ಪದ. ಆ ಸಮಯದಲ್ಲಿ ರಾತ್ರಿ ಆಕಾಶದಲ್ಲಿಯೂ ಕೂಡ ಒಂದು ತರದ ಬ್ಲ್ಯಾಕ್ ಬಣ್ಣದ ಕಪ್ಪು ಬಣ್ಣದ ಪ್ರಕಾರ ಅದ. ಅದೇ ಕಪ್ಪು ಬಣ್ಣದ ಪ್ರಕಾರ ನಮ್ಮ ಚಂದ್ರಶೇಖರ ಲಿಂಗ ಇತ್ತು ಅಂತಾರೆ, ಆ ಕಪ್ಪು ಬಣ್ಣಕ್ಕೆ ಈ ಕಪ್ಪು ಬಣ್ಣ ಆಡ್ ಆಗ್ತದೆ. ಆಡ್ ಆದ್ಮೇಲೆ ಈ ರಸಸ್ರಾವ ಮತ್ತಿಷ್ಟೇ ಹೆಚ್ಚಾಗ್ತದೆ. 270 ಪಿಕೋಗ್ರಾಮ್ ಇದ್ದರೆ 272 ಪಿಕೋಗ್ರಾಮ್ ಆದ್ರೂ ಸಾಕು, ಶರೀರದಲ್ಲಿ ಆ ತರದ ಅದ್ಭುತವಾದಂತ ಪರಿಣಾಮಗಳು ಬರ್ತವೆ. ಈ ಮೆಲಟೋನಿನ್ ಏನ್ ಕಾರ್ಯ ಮಾಡ್ತದೆ ನಮ್ಮಲ್ಲಿ ಅದನ್ನು ನೋಡೋಣ. ಮೆಲಟೋನಿನ್ ಹೆಚ್ಚಾಗ್ತದೆ, ಇಷ್ಟಲಿಂಗ ನೋಡಿದ್ರೆ ಹೆಚ್ಚಾಗ್ತದೆ ಅಂತ ಇದು ವಿಜ್ಞಾನವನ್ನು ಸಿದ್ಧ ಮಾಡಿದ ಬಸವಣ್ಣನವರು ಹೇಳ್ತಾರೆ. ಇದನ್ನು ನೀವು ಹೇಳ್ತೀರಿ. ಮೆಲಟೋನಿನ್ ಏನ್ ಕಾರ್ಯ ಮಾಡ್ತದೆ ನಮ್ಮಲ್ಲಿ, ಆ ಮೆದುಳಿನ ಮಧ್ಯಭಾಗದಿಂದ ಆ ಗ್ರಂಥಿನ ಸ್ರಾವ ಆಗಿ ಇಡೀ ಮೆದುಳಿಗೆಲ್ಲ ಪ್ರವಾಹಿತ ಆಗ್ತದ. ನಮ್ಮ ಶರೀರದ ಪ್ರತಿಯೊಂದು ಕೋಶಕ ಮೆಲಟೋನಿನ್ ಹೋಗ್ತದೆ. ಮೊಟ್ಟ ಮೊದಲನೇದು ಏನ್ ಮಾಡ್ತದೆ, ಮನಸ್ಸು ಶಾಂತಿ ಮಾಡ್ತದೆ. ಅದು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕೆಲಸ ಮಾಡ್ತದೆ ಬ್ರೈನ್ ನಲ್ಲಿ. ಅದು ನಿಮ್ಮ ಮನಸ್ಸು ಶಾಂತಿ ಮಾಡ್ತದೆ. ಮತ್ತೆ ನಿದ್ರೆ ಸರಿಯಾಗಿ ಡೇ ನೈಟ್ ಸೈಕಲ್ ಏನಿರ್ತಾವ, ಹಗಲಲ್ಲಿ ಕಾರ್ಯ ಮಾಡೋದು, ರಾತ್ರಿಯಲ್ಲಿ ಮಲಗಬಹುದು. ಎಲ್ಲರಲ್ಲಿ ಬಾಯೋ ರಿದಮ್ಸ್ ಅವ ನಮ್ಮ ಶರೀರದಲ್ಲಿ ಸೈಕಲ್ ಮೇಲೆ ನಡೀತದೆ. ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಮಾಸಿಕ ಧಾರಣೆ ಬರ್ತದೆ. ಇದನ್ನು ಸೈಕಲ್ ಅದ, ತಪ್ಪದೇ ಬರ್ತಾ ಇರ್ತದೆ ಕೆಲವು ವಯಸ್ಸಿನವರೆಗೆ. ಆ ಸೈಕಲ್ ನಾರ್ಮಲ್ ಇರ್ತದೆ. ಹಗಲಿನಲ್ಲಿ ಕೆಲಸ ಮಾಡೋದು, ರಾತ್ರಿಯಲ್ಲಿ ಮಾಡ್ಬೋದು, ಡೇ ನೈಟ್ ಸೈಕಲ್ ಅದ. ಅದೇ ತರ ನಮ್ಮ ಬ್ಲಡ್ ಪ್ರೆಷರ್ ಮುಂಜಾನೆ ಕಡಿಮೆ ಇರ್ತದೆ, ಸಾಯಂಕಾಲ ಹೆಚ್ಚಾಗ್ತದೆ. ನಮ್ಮ ಶರೀರದಲ್ಲಿ ರಕ್ತ ಕೋಶಗಳು ಇರ್ತವೆ, ಕೆಲವು ವೈಟ್ ಬ್ಲಡ್ ಸೆಲ್ ಅಂತ ಹೇಳ್ತೀವಿ.
ನಮ್ಮ ಶರೀರಕ್ಕೆ ಇಮ್ಯುನಿಟಿ ಕೊಡ್ತಾವ. ಅವು ಮುಂಜಾನೆ ಹೆಚ್ಚಿರ್ತಾವ, ಸಾಯಂಕಾಲ ಬರಕ್ ಕಮ್ಮಿ ಆಗ್ತಾವ. ಇವೆಲ್ಲ ಬಯೋ ರಿದಮ್ಸ್ ಅವು. ಪಕ್ಷಿಗಳಲ್ಲಿ ಬಯೋ ರಿದಮ್ ಬಹಳ ಸ್ಟ್ರಾಂಗ್ ಇರ್ತದೆ. ಅವ್ರಿಗೆ ದಿಕ್ಕು ಕೂಡ ತೋರಿಸ್ತಿದ್ರು ಮೆಲೋಟೋನಿನ್ ಗ್ರಂಥಿ. ಅಂದ್ರೆ ಇಷ್ಟು ಕಾರ್ಯ ಆ ಮೆಲೋಟೋನಿನ್ ಸ್ರಾವ ನಮ್ಮಲ್ಲಿ ಮಾಡಿಸ್ತಾ ಇರ್ತದೆ. ಇದು ಮೊದಲನೇದು. ಎರಡನೇ, ಬಯೋ ರಿದಮ್ಸ್ ನಮ್ದು ಸೆಟ್ ಮಾಡ್ತದೆ ದಿವ್ಸಗಳು. ಈಗ ಆ ಯಾವ ಮಕ್ಕಳಲ್ಲಿ ಮೆಲೋಟೋನಿನ್ ಸ್ರಾವ ಹೆಚ್ಚಿರಲ್ಲ, ಅವ್ರಿಗೆ ರಾತ್ರಿ ಹಗಲಿನ ಫಲಕ್ಕೆ ಗೊತ್ತಾಗಲ್ಲ. ರಾತ್ರಿನೂ ಬಾರಿಸ್ಕೊತ ಇರ್ತಾವ, ಹಗಲಿನ ಬಾರಿಸ್ಕೊತಾವ. ಇಂಥವ್ರಲ್ಲಿ ಜ್ಞಾನ ಅರ್ಜನೆ, ಪರ್ಸೆಪ್ಷನ್ ಇವೆಲ್ಲ ಕಡಿಮೆ ಆಗ್ಬಿಡ್ತಾವ. ಅನೇಕ ಮನೋವಿಕಾರಗಳು ಅವರಿಗೆ ನಿರ್ಮಾಣ. ಅದಕ್ಕೆ ನಾವು ಹೇಳ್ತೀವಿ 10 ಗಂಟೆಗೆ ಮಕ್ಕಳಿಗೆ ಮಲಗಿಸ್ಬೇಕು, ಲೈಟ್ ಎಲ್ಲ ಬಂದ್ ಮಾಡಬೇಕು. ಅಂದ್ರೆ ರಾತ್ರಿ ಮೆಲೋಟೋನಿನ್ ಸ್ರಾವ ಹೆಚ್ಚಾಗಿ ಇವೆಲ್ಲ ಬಯೋರಿದಮ್ ಸರಿಯಾಗಿ ಆಗ್ತವೆ. ಇದು ಮೊದಲನೇ ಕಾರ್ಯ. ಎರಡನೇ ಕಾರ್ಯ ಏನ್ ಮಾಡ್ತದೆ ಅಂದ್ರೆ, ಪ್ರತಿಯೊಂದು ಕೋಶಕ್ಕೆ ಹೋಗಿ ಅಲ್ಲಿ ನಮ್ಮ ಲೈಫ್ ಏಜಿಂಗ್ ಜೀನ್ ಇರ್ತದೆ. ನಮ್ಮ ವಯಸ್ಸಿನ ಒಂದು ಜೀನ್ ರೆಗ್ಯುಲೇಟ್ ಮಾಡ್ತದೆ. ನಾವು ಎಷ್ಟು ವರ್ಷ ಬದುಕ್ತೀವಿ ಎಂಬುದು ಆ ಜೀನ್ ಕೋಡಿಂಗ್ ಮಾಡಿರ್ತದೆ. ಒಂದು ಸಲ ಜೀನ್ ಕೋಡಿಂಗ್ ಆಯ್ತು ನಾವು ಹುಟ್ಟುವಾಗ ಅಂತಂದ್ರೆ ಆ ಕೋಡ್ ಚೇಂಜ್ ಮಾಡ್ಲಿಕ್ಕೆ ಎದರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಇಮ್ಯುನೋ ಮಾಡ್ಯುಲೇಟರ್ ಅಂತ ಏನಿರ್ತವ ಅವು ಆ ಕೋಡಿಂಗ್ ಪರಿವರ್ತನೆ ಮಾಡ್ತವೆ. ಈ ಮೆಲಟೋನಿನ್ ಏನದ ಆ ಕೋಶದ ಒಳಗೆ ಹೋಗಿ ಆ ಜೀನ್ ಕೋಡ್ ಏನದ ಏಜ್ ಅನ್ನು ಸೆಟ್ ಮಾಡಿರಲ್ಲ ಅದನ್ನ ಚೇಂಜ್ ಮಾಡ್ತದೆ. ಈಗ 70 ವರ್ಷ ನನ್ನ ವಯಸ್ಸು ಸೆಟ್ ಆಗ್ಯದ ಅಂತೇಳಿ ನನ್ನ ಜೀನ್ ನಲ್ಲಿ ಮೆಲಟೋನಿನ್ ಸ್ರಾವ ಹೆಚ್ಚಾಗ್ತಾ ಹೋಗ್ತು ಅಂದ್ರೆ ಆ ಕೋಶದಲ್ಲಿ ಹೋಗಿ ಆ ಜೀನದ ಕೋಡಿಂಗ್, ಏಜಿಂಗ್ ಕೋಡಿಂಗ್ ಚೆಕ್ ಮಾಡ್ತದ, ಅದಕ್ಕೆ ಮೊದಲೇ ಹೆಚ್ಚು ಮಾಡ್ತದ. ಅದಕ್ಕಾಗಿ ವಯಸ್ಸು ಹೆಚ್ಚು ಮಾಡ್ತದೆ. ಮೆಲಟೋನಿನ್ ಸ್ರಾವ ಯಾರಲ್ಲಿ ಹೆಚ್ಚಿರ್ತದ ಅವ್ರ ವಯಸ್ಸು ಹೆಚ್ಚಾಗ್ತದೆ. ಎಷ್ಟು ಹೆಚ್ಚಾಗ್ತದೆ ಅಂದ್ರೆ ಇದೆಲ್ಲ ವಿಜ್ಞಾನದ ಪುಸ್ತಕ ಹೇಳ್ತೀನಿ ನಾನು. ನಮ್ದು ನಿಮ್ದು ಏನೋ ವಚನಗಳಿಂದ ಹೇಳ್ತಾ ಇಲ್ಲ, ವಿಜ್ಞಾನದಿಂದ ಹೇಳ್ತಾ ಇದ್ದೀನಿ. ಅದು ಎಷ್ಟು ಹೆಚ್ಚಾಗ್ತದೆ ಜೀವನ ಅಂತಂದ್ರೆ, ಆಯುಷ್ಯ ನೀವು 60 ವರ್ಷ ಇರ್ತೀನಿಂದ ಸ್ವಲ್ಪ ಹೆಚ್ಚಾಯ್ತು ಮೆಲಟೋನಿನ್ ಅಂದ್ರೆ 10% ನಿಮ್ಗೆ ಹೆಚ್ಚಾದ 6 ವರ್ಷ ನಿಮ್ಗೆ ಹೆಚ್ಚಿನ ಆಯುಷ್ಯ ಸಿಗ್ತದೆ. 80 ವರ್ಷ ನಿಮ್ಮ ಬಾಳುವಿಕೆ ಏಜಿಂಗ್ ಜೀನ್ ಆದ್ರೆ ಅದು 10% ಹಿಡಿದು ನೋಡಿ 8 ವರ್ಷ ಅದಕ್ಕೆ ಆಡ್ ಮಾಡಿ ನೀವು 90 ವರ್ಷದವರೆಗೆ ಬಾಳ್ತೀವಿ. ಹೀಗೆ ಮತ್ತೆ ಕೆಲವರಲ್ಲಿ ಅದು 25% ವಯಸ್ಸು ಹೆಚ್ಚು ಮಾಡ್ತದೆ. 25% ವಯಸ್ಸು ಹೆಚ್ಚು ಮಾಡ್ತದೆ ಅಂತಂದ್ರೆ 80 ವರ್ಷ ಇದ್ದವರು 25% ಆದ್ರೂ 100 ವರ್ಷ ಬಾಳ್ತಾರೆ. ಅದಕ್ಕೆ ಇದು ಶರಣರಲ್ಲಿ ಇದು ಕಾರ್ಯ ಮಾಡಿದ್ರೆ ಇಷ್ಟಲಿಲ್ಲ ಅಂತ ನಾನು ನೋಡುವ ಒಂದು ಪ್ರಯತ್ನ ಮಾಡಿ 770 ಶರಣರ ಜೀವನ ಸ್ವಲ್ಪ ಅಲ್ಲಿ ಇಲ್ಲಿ ವಚನಗಳಲ್ಲಿ ಅಡಿಯಲ್ಲ ಬರ್ದಿಟ್ಟಿದ್ದಾರೆ. ಅನೇಕ ಜನರು ಕೂಡ ಬರ್ದಿದ್ದಾರೆ. ಅದನ್ನ ಅಧ್ಯಯನ ಮಾಡಿದಾಗ ಕೆಲವು 5-6 ಶರಣರಿಗೆ ಬಿಟ್ರೆ ಎಲ್ಲರೂ ಶತಾಯುಷಿಗಳಾಗಿ ಬದುಕ್ಯಾರ, ಮತ್ತೆ ಹೇಳಿ ತಿಳ್ಕೊಂಡಾರ. ಅಷ್ಟೇ ಯಾಕ ಇವತ್ತೂ ಕೂಡ ಒಂದು ಒಳಗಿನ ಸ್ಟಡಿ ನಾವು ಮಾಡಿದ್ರೆ, ನಾವು ಅಂತರಂಗದ ಸ್ಟಡಿ ಮಾಡಿದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಲಿಂಗಾಯತರಲ್ಲಿ ಲಿಂಗ ಧಾರಣೆ ಮಾಡಿದವರು ಮತ್ತು ಲಿಂಗದ ಒಂಥರ ಫ್ಯಾಮಿಲಿಯಲ್ಲಿ ಬಂದವರಲ್ಲಿ ವಯಸ್ಸು ಈಗೂ ಕೂಡ ಇತರ ಜನಾಂಗಗಳಿಗಿಂತ ಹೆಚ್ಚದ. ಇದನ್ನು ನೀವು ನೋಡಿ. ನಮ್ಮ ತಂದೆಯವರಿದ್ದು 100 ವರ್ಷ ಇದ್ದರು, ನಮ್ಮ ನಮ್ಮ ಅವ್ವ 98 ವರ್ಷದಲ್ಲಿ. ಎಲ್ಲರೂ ನೀವು ನಿಮ್ಮ ಮನೆಯಲ್ಲಿ ಉದಾಹರಣೆ ಸಿಗ್ತಾವ. ಈ ತರದ ಉದಾಹರಣೆ ಬೇರೆ ಮತದವರಲ್ಲಿ ಸಿಗ್ಲಕ್ ಸಾಧ್ಯ ಇಲ್ಲ. ಇದರ ಅರ್ಥ ಏನಾಯ್ತದ? ಇದರ ಅರ್ಥ ಇದು ಆಗ್ತದ, ಯಾರು ಲಿಂಗ ಧಾರಣೆ ಮಾಡ್ತಾರೋ, ಯಾರು ಲಿಂಗವಂತರ ಫ್ಯಾಮಿಲಿಯಲ್ಲಿ ಬಂದರು, ಯಾಕಂದ್ರೆ ಅವರನ್ನು ಜೆನೆಟಿಕ್ ಇದು ಬಂದದ್ದು. ಅದಕ್ಕಾಗಿ ಅವ್ರ ವಯಸ್ಸು ಹೆಚ್ಚಾಗ್ತದೆ. ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತೀವಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಕೋಟ್ಯಾವಧಿ ಖರ್ಚು ಮಾಡ್ತೀವಿ. 2 ವರ್ಷಕ್ಕಿಂತ ನಾವು ಹೆಚ್ಚು ಗ್ಯಾರಂಟಿ ಕೊಡೋದಿಲ್ಲ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ 2 ವರ್ಷಕ್ಕೆ ಹೆಚ್ಚು ಕೊಡಲ್ಲ, ಲಿವರ್ 5 ವರ್ಷಕ್ಕೆ ಹೆಚ್ಚು ಕೊಡಲ್ಲ. ಅಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ನಮ್ಗೆ 2 ವರ್ಷ 5 ವರ್ಷ ಕೂಡ ಸಿಗಲ್ಲ. ಅಂತಂದ್ರೆ ನಾವು ಇಷ್ಟರಿಂದ ಕೇವಲ ಧಾರಣೆ ಮಾಡಿದ್ರೆ ಸಾಕಷ್ಟೇ, ಮೈನಲ್ಲಿ ಲಿಂಗ ಧರಿಸ್ಕೊಂಡ್ರೆ ಸಾಕಷ್ಟೇ ನಿಮ್ಮ ವಯಸ್ಸು 10% ಹೆಚ್ಚಾಗೋದು ಖರೆ. ಜಗತ್ತಿನಲ್ಲಿ ಎಲ್ಲವೂ ಸಿಗಬಹುದು, ಆದ್ರೆ ಮನುಷ್ಯಗೆ ವಯ ಸಿಗಲ್ಲ. ಅನೇಕ ವರ್ಷಗಳ ಹಾಸ್ಪಿಟಲ್ ಬಿದ್ದು ಹೋಗ್ತದೆ ಆ ವಯಸ್ಸಿಗಾಗಿ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಇದೊಂದು ಅದ್ಭುತವಾದಂತಹ ಶಕ್ತಿ ಈ ಮೆಲಟೋನಿನ್ ಸಿಗ್ತದ. ಆ ಮೆಲಟೋನಿನ್ ಹೆಚ್ಚು ಮಾಡುವ ಸಾಧನೆ ನಮ್ಮ ಕೈಯಲ್ಲಿ ಶರಣರು ಕೊಟ್ಟರು. ಅದಕ್ಕಾಗಿ ನಾವು ಇದನ್ನ ಇಷ್ಟಲಿಂಗವನ್ನ ನಾವು ಧರಿಸ್ಕೋಬೇಕು. ಮತ್ತೆ ಈ ಆಧ್ಯಾತ್ಮಿಕ ಅಂತ ಹೇಳ್ತಾರೆ ಅಲ್ಲಂ ಪ್ರಭುಗಳು, ಒಂದೇ ಸ್ಥಿತಿಯಲ್ಲಿ ನೀವು ಸಾಮಾನ್ಯ ಮನುಷ್ಯನಿಂದ ಪರಮಾತ್ಮನ ಸ್ಥಿತಿಗೆ ನೀವು ತರುತ್ತೀವಿ. ಅಷ್ಟು ಅದ್ಭುತವಾದಂತ ಶಕ್ತಿ ಅದರಲ್ಲ. ಇದು ಎರಡನೇ ಮೆಲಟೋನಿನ್ ನಿಮ್ಮ ಆಯುಷ್ಯ ಹೆಚ್ಚು ಮಾಡ್ತದ ಅಂತ ಹೇಳಿ.
ಮತ್ತೇನ್ ಮಾಡ್ತಾನೆ ನೆನಪಿನ ಏನಂದ್ರೆ ಪಿಂಡ 49 ದಿವಸದಿದ್ದಾಗ 49 ಡೇಸ್ ಎವ್ರಿ ಹೇಳ್ತೀವಲ್ಲ ಜೈಗೋಟ್ ಅಂತ ಹೇಳ್ತೀವಿ, ತಾಯಿ ಗರ್ಭದಲ್ಲಿದ್ದಾಗ ಅಲ್ಲಿಯವರೆಗೆ ಅದು ಕೇವಲ ಮಾಂಸಪಿಂಡ ಇರುತ್ತೆ 49 ದಿವಸ. ಯಾರು ತಾಯಿಗೆ ಒಳಗೆ ಮಗು ಕೇವಲ ಮಾಂಸದ ಪಿಂಡ ಇರುತ್ತೆ. 49 ಅಥವಾ 50 ದಿವಸದಲ್ಲಿ ಅದರಲ್ಲಿ ಚಿತ್ತ ಬರ್ತದೆ, ಕಾನ್ಸಿಯಸ್ನೆಸ್ ಬರ್ತದೆ. ಆ ಚಿತ್ತ ಯಾವಾಗ ಬರ್ತದ ಅಂತಂದ್ರೆ ಪಿಂಗಿನ ಗ್ರಂಥಿ ತೋರಿಸಲ್ಲ. 49ನೇ ದಿವಸಕ್ಕೆ ಅದು DMT ಅಂತ ಮೆಲಟೋನಿನ್ ಒಂದು ತಂಗಿ ಅಂತ ಸ್ರಾವ ಹಾಕ್ತದೆ 49ನೇ ದಿವಸ. ಆ ಸ್ರಾವ ಹಾಕಿದಾಗ ಆ ಪಿಂಡದ ಪ್ರತಿಯೊಂದು ಕೋಶಗಳಲ್ಲಿ ಚೈತನ್ಯ ಚಿತ್ತ ಬರ್ಲಿಕ್ಕೆ ಆರಂಭ ಆಗ್ತದೆ, ಕಾನ್ಸಿಯಸ್ನೆಸ್. ಅಂದ್ರೆ ನಾವು ಮಗುವಿಗೆ ಹೆಂಗೆ ತೊಟ್ಟೆಯಲ್ಲಿ ಇರ್ತೀವಲ್ಲ ಹಾಗೆ ನಮ್ಮಲ್ಲಿರ್ತಕ್ಕಂಥ ಅರಿವು ಅಥವಾ ಪ್ರಜ್ಞೆ ಏನದಲ್ಲ 49ನೇ ದಿವಸ ನಮ್ಮ ಪ್ರತಿಯೊಂದು ಕೋಶಗಳಲ್ಲಿ ಬರ್ತದೆ. ಅದಕ್ಕೆ ಆ ಕೋಶಗಳಲ್ಲಿ ಆ ಪ್ರಜ್ಞೆ ಬರಬೇಕಾದ್ರೆ ಆ ಮೆಲಟೋನಿನ್ ಸ್ರಾವ ಪಿಂಗಿನ ಗ್ರಂಥಿ ಪಿಂಡದಲ್ಲಿ ಪಿಂಗಿನ ಗ್ರಂಥಿ ಆ ಸ್ರಾವ ಹಾಕ್ಬೇಕಾಗ್ತದೆ. DMT ಎಂಬ ಒಂದು ವಸ್ತು ಅದ, ಅದನ್ನ ಹಾಕಿದಾಗ ಮಾತ್ರ ಅಲ್ಲಿ ಪ್ರಜ್ಞೆ ಬರ್ತದೆ. ಅದಕ್ಕಾಗಿ ನೀವು ನೋಡ್ರಿ 3 ತಿಂಗಳವರೆಗೆ 60 ದಿವಸದವರೆಗೆ ಮೊದಲಂತೂ ಎಲ್ಲಾ ಕಡೆಗೂ 60 ದಿವಸದವರೆಗೆ ಗರ್ಭಪಾತಕ್ಕೆ ಪರ್ಮಿಷನ್ ಇತ್ತು. ಯಾಕಂದ್ರೆ ಆ ಪಿಂಡಕ್ಕೆ ಏನು ಚೈತನ್ಯ ಕಾನ್ಸಿಯಸ್ನೆಸ್ ಇರೋದಿಲ್ಲ, ಅದಕ್ಕಾಗಿ ಗರ್ಭಪಾತಕ್ಕೆ ಪರ್ಮಿಷನ್ ಕೊಡ್ತಿದ್ರು. ಆದ್ರೆ 60 ದಿವಸ ಆದ್ಮೇಲೆ ಗರ್ಭಪಾತಕ್ಕೆ ಪರ್ಮಿಷನ್ ಇಟ್ಟಿಲ್ಲ. ಈಗ ಅದನ್ನು ಅನೇಕ ರಾಷ್ಟ್ರಗಳಲ್ಲಿ ಆ ತರ ಇಲ್ಲ. ಭಾರತ ಸ್ವಲ್ಪ ಹೆಚ್ಚು ಮಾಡಿದೆ, ಯಾಕಂದ್ರೆ ಮನುಷ್ಯರಲ್ಲಿ ಆ ಕಾನ್ಸಿಯಸ್ನೆಸ್ ಪಿಂಡದಲ್ಲಿ ಬರದೇ 60ನೇ ದಿವಸ. ಅದು ಈ ಪೀನಿಯಲ್ ಗ್ರಂಥಿಯ ಕಾರ್ಯದಿಂದ. ಅದಕ್ಕೆ ಮನುಷ್ಯ ಚಿತ್ತಮಯ ಮನುಷ್ಯ ಆಗ್ತಾನ, ಜ್ಞಾನಮಯ ಮನುಷ್ಯ ಆಗ್ತಾನೆ. ಅದಕ್ಕೆ ಪೀನಿಯಲ್ ಗ್ರಂಥಿ ಅರಿವು ಬಸವಣ್ಣ ಹೇಳಿದ್ರು, ನಿಮ್ಮಲ್ಲಿ ಅರಿವು ಹಾಕಿದ್ದು ಚಿತ್ತ ಹಾಕಿದ್ದು ಚೈತನ್ಯ ಹಾಕಿದ್ದು ಆ ಪೀನಿಯಲ್ ಗ್ರಂಥಿನೇ ಅದ. ಅದಕ್ಕೆ ಬಸವಣ್ಣನವರಂತ ಅದ್ಭುತವಾದ ವೈಜ್ಞಾನಿಕವಾಗಿ ಅದನ್ನ ಅರಿತು ನಮ್ಮೆಲ್ಲರ ಎದುರಿದಿರ್ತಾರೆ. 3ನೇ ಗುಣ. 2ನೇದಂದ್ರೆ ನಮ್ಮ ಕಾನ್ಸಿಯಸ್ನೆಸ್ ರೆಗ್ಯುಲೇಟ್ ಮಾಡ್ತದೆ. ಅದಕ್ಕೆ ಮನುಷ್ಯನ ಚಿತ್ತ ಬಹಳ ಚೇಂಜ್ ಆಗ್ತದೆ, ಚಿತ್ತ ವಿಚಲಿತ ಆಗಿದೆ. ಚಿತ್ತ ವೃತ್ತಿ ನಿರೋಧ ಯೋಗ ಅಂತ ಹೇಳ್ತದೆ. ಯಾವುದು? ಪತಂಜಲಿ ಯೋಗ ಶಾಸ್ತ್ರ. ಯೋಗ ಅಂದ್ರೆ ಏನಂದ್ರೆ ಯಾವುದು ಚಿತ್ತದ ವೃತ್ತಿಗಳನ್ನ ನಿರೋಧ ಮಾಡ್ತದೋ ನಿಲ್ಲಿಸ್ತದೋ ಅದೇ ಯೋಗ ಅಂತ ಹೇಳ್ತದೆ. ಮತ್ ಚಿತ್ತದ ವೃತ್ತಿ ಬಹಳ ವಿಚಿತ್ರವಾಗಿ ಯಾಕೆ ಆಗ್ತದೆ ಅಂತಂದ್ರೆ ಅದಕ್ಕೆ ಸರಿಯಾಗಿ ಎಲ್ಲದಕ್ಕೆ ಆಗ್ತದೆ. ನಿಮ್ಮ ಪೀನಿಯಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆರಂಭ ಆಯ್ತು ಅಂತಂದ್ರೆ ನಿಮ್ಮ ಚಿತ್ತ ಅದನ್ನೇ ತಂದು ಕೊಟ್ಟದ ನಿಮ್ಮ ಶರೀರದಲ್ಲಿ ನಿಮ್ಮ ಚಿತ್ತ ಸರಿಯಾಗಿರ್ತದೆ, ಶಾಂತವಾಗಿರ್ತದೆ ನಿಮ್ಮ ಮನಸ್ಸು. ಅದಕ್ಕಾಗಿ ಅವ್ರು ಹೇಳ್ತಾರಲ್ಲ, ಶರಣರು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲೆಲ್ಲ ಎಲ್ಲಕ್ಕಿಂತ ಮುಂದೆ ಹೋಗ್ತಾರೆ, ಎಲ್ಲಕ್ಕಿಂತ ಶಾಂತ ಆಗಿರ್ತಾರ, ಬಿಸಿನೆಸ್ ದಾಗ ಮುಂದಿರ್ತಾರ, ಪ್ರೊಫೆಷನ್ ದಾಗ ಮುಂದಿರ್ತಾರ, ಏನ್ ಮಾಡೋದ್ರೂ ಮುಂದಿರ್ತಾರ. ನಾವ್ ಇದೇ ದೇಶದಲ್ಲಿದ್ದು ಅನುಭವ ಪಡೆದು ಹೇಳಿದ್ರೆ ಎಲ್ಲಾ ಕಡೆ ಹೋಗಿ ನೋಡಿ. ಅದಕ್ಕೆ ಆ ಮೆಲಟೋನಿನ್ ಸ್ರಾವ ಹೆಚ್ಚು ಮಾಡುವ ಶಕ್ತಿ ಏನಲ್ಲ ಇಷ್ಟಲಿಂಗದಲ್ಲಿ, ಆ ಶಕ್ತಿಯಿಂದ ಇದೆಲ್ಲ ಭಾಗ ಸಿಗ್ತದೆ ನಮ್ಗೆ. ನಮ್ಮ ಚಿತ್ತ ಅದು ಆ ಕಡೆ ಈ ಕಡೆ ಹರಿಬಿಡಲ್ಲ, ಕಾರ್ಯದಲ್ಲಿ ಕಾನ್ಸಂಟ್ರೇಟ್ ಮಾಡಿಸ್ತದೆ. ಅದಕ್ಕಾಗಿ ಯಾರು ಈಗ ಒಂದು ಮೂರು ಹುಡುಗರು ಬೇಕಪ್ಪ ಬೆಂಗಳೂರದವ್ರು, ಅವ್ರು IAS ಮಾಡ್ಲತ್ತಾರ, ಅವ್ರು ನನಗೆ ಫೋನ್ ಮಾಡ್ತಾರೆ ಪ್ರತಿ ಸಲ ಹಿಂಗ ಆಗ್ತದೆ. ಅವ್ರು ಪ್ರತಿ ಸಲ ಇಂಪ್ರೂವ್ ಆಗ್ತಂತ ಬಂದ್ರು. ನೀವು ನೋಡ್ಕೊಂಡು ಸ್ವಲ್ಪ ಇದು ಮಾಡ್ರಿ ಅಂತ ಹೇಳಿ ಅದು ಇಂಪ್ರೂವ್ ಆಗ್ತಂತ ಬಂದ್ರು. ನಾವು ಇದಕ್ಕೆ ಮೆಡಿಕಲ್ ಕಾಲೇಜ್ದಾಗ ಇದ್ದಾಗ ಅನೇಕ ಜನ ಬರ್ತೀವಿ, ನಮ್ಮ ಮಕ್ಕಳು ಶಾಂತ ಕೂಡಲ್ಲ, ಏನಿಲ್ಲ, ಏನ್ ಮಾಡಬೇಡಮ್ಮ ಸ್ವಲ್ಪ ಮೆಡಿಸಿನ್ ಬರ್ಕೊಟ್ಟು ಈ ಕೊಳ್ಳಗ್ ಹಿಂಗ ಅಂತ ಹೇಳ್ತೀವಿ. ಸರಿಯಾಗಿ 30% 40% ಪವರು ಮುಂದಿನ ವರ್ಷ ಬರುವಾಗ 50, 60, 70% ಪವರ್ ಹುಡುಗರಿಗೆ ನಾವು ಮಕ್ಕಳಿಗೂ ನಾವು ನೋಡಿ ಆ ಚಿತ್ತದ ವೃತ್ತಿ ವಿರೋಧ ಮಾಡ್ತಕ್ಕಂಥ ಶಕ್ತಿಗೂ ಕೂಡ ಈ ಮೆಲಟೋನಿನ್ ಸ್ರಾವದಲ್ಲಿ. 3ನೇದು ಚಂದ್ರಶಿಲೆಯಲ್ಲಿ ಇರ್ಬೇಕು, ಲಿಂಗದಲ್ಲಿ ಚಂದ್ರಶಿಲೆ ಇರ್ಬೇಕಂತ ಬಸವಣ್ಣವರು ಬಸವಣ್ಣದಲ್ಲಿ. ಈ ಲಿಂಗ ನಾವು ತಯಾರು ಮಾಡ್ತೀವಲ್ಲ ಅದರಲ್ಲಿ ಚಂದ್ರಶಿಲೆ ಇರ್ಬೇಕಂತ. ಚಂದ್ರಶಿಲೆ ಅಂದ್ರೆ ಏನದ? ಸಿಲಿಕಾನ್ ಡೈಆಕ್ಸೈಡ್. ನೀವೆಲ್ಲ ಕಂಪ್ಯೂಟರ್ ಸೈನ್ಸ್ ಮಂದಿ ಇದ್ದೀರಲ್ಲ, ನಿಮ್ ಚಿಪ್ಸ್ ತಯಾರಾಗತ್ತೆ, ಏನ್ ತಯಾರಾಗತ್ತೆ, ಅದು ಎದರಿಂದ ತಯಾರಾಗತ್ತೆ? ಈ ಚಂದ್ರಶಿಲೆ 8 ಪ್ರಕಾರದ ಇದು ಸಿಲಿಕಾನ್ ಡೈಆಕ್ಸೈಡ್ ಅವ, 8 ಪ್ರಕಾರ. ಅದರಲ್ಲಿ ಒಂದು ಪ್ರಕಾರದಿಂದ ಅದು ಆಯ್ತು, ಒಂದು ಪ್ರಕಾರದಿಂದ ಎದುರಾಯ್ತು. ಸಮ್ ಟೋಟಲ್ ಹೇಳ್ಬೇಕಾದ್ರೆ ಚಂದ್ರಶಿಲೆಯಿಂದ ಕಂಪ್ಯೂಟರ್ ಚಿಪ್ ತಯಾರಾಗ್ತದೆ. ಕಂಪ್ಯೂಟರ್ ಚಿಪ್ ಅಂದ್ರೆ ಏನು? ಅದ್ರ ಬ್ರೇನ್ ಅದ. ಈ ಕಂಪ್ಯೂಟರ್ ಇವತ್ತು ಏನೇನ್ ಕೆಲಸ ಮಾಡ್ಲತ್ತ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊರಟದ, ಅದೇನ್ ಕೆಲಸ ಮಾಡ್ತದೆ? ಅದ್ಭುತವಾದ ಕೆಲಸ ಮಾಡ್ತದೆ. ಪ್ರತಿ ಮನುಷ್ಯನಿಂದ ತಯಾರು ಮಾಡ್ತದೆ. ವಿಚಾರ ಮಾಡ್ತಕ್ಕಂಥ ಮನುಷ್ಯನನ್ನ, ನಗ್ತಕ್ಕಂಥ ಮನುಷ್ಯನನ್ನ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಮನುಷ್ಯನನ್ನ ಅದು ತಯಾರು ಮಾಡ್ತದೆ. ಈ ಸಿಲಿಕಾನ್ ಡೈಆಕ್ಸೈಡ್ ಶಕ್ತಿ ಅರಿದು ಆ ಕಾಲಕ್ಕೆ 12ನೇ ಶತಮಾನದಲ್ಲಿ ಶರಣರು
ಆ ಇಷ್ಟಲಿಂಗದಲ್ಲಿ ಚಂದ್ರಶಿಲೆ ಇಡ್ರಿ ಅಂತ ಹೇಳಿ. ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ ಇಡಾಪಿಗಳ ಮಧ್ಯದಲ್ಲಿ ಅನಿಲವ ತುಂಬಿ ನಿಮ್ಮ ನೆಲವು ಕಟ್ತಾರೆ ಹೊಸತು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟಲಿಂಗದಲ್ಲಿ ಚಂದ್ರಶಿಲೆ ಇರಬೇಕು, ಅದರಲ್ಲಿ ಪಾವಕ ಹುಟ್ಟಿಸ್ಬೇಕು, ಉಷ್ಣತೆ ಇರ್ಬೇಕು. ಈ ಕಂಪ್ಯೂಟರ್ಗೆ ಏನ್ ಮಾಡ್ತೀವಿ ನಾವು, ಲೈಟ್ ಚಾಲು ಮಾಡಿ ಕರೆಂಟ್ ಹಾಯಿಸ್ತೀವಿ, ಅವಾಗ ಚಿಪ್ ಆಕ್ಟಿವೇಟ್ ಆಗ್ಬಿಡ್ತದಲ್ಲ, ಅದರಿಂದ ಕಣಗಳು ಹೊರಟ ಚಿಪ್ ಆಕ್ಟಿವೇಟ್. ಹಾಗೆ ಇಷ್ಟಲಿಂಗ ಸುತ್ತಮುತ್ತ ಚಂದ್ರಶಿಲೆ ಸುತ್ತಮುತ್ತ ಏನ್ ಕಾಂತಿ ಕೂಡಿಸ್ತೀವಲ್ಲ, ಆ ಕಾಂತಿ ಉಷ್ಣತೆ ಹೊರಗಿನ ಚಂದ್ರಶಿಲೆ ಮುಟ್ಟಿ ಅದರಲ್ಲಿ ಇರ್ತಕ್ಕಂಥ ಕೆಲವು ಕಣಗಳು ನಿಮ್ಮ ಇಡಪಿಂಗಳ ಮಧ್ಯದಲ್ಲಿ ನಾಡಿಯಲ್ಲಿ ಹೋಗಿ ನಿಮ್ಮ ಬ್ರೈನಿಗೆ ಆಕ್ಟಿವೇಟ್ ಮಾಡ್ತಾವ. ನಿಮ್ಮ ಮೂಲ ಬ್ರೈನ್ ಒಂದು, ಅದಕ್ಕೆ ಮತ್ತೆ ಹೊಸ ಶಕ್ತಿ ಕೊಡ್ತಕ್ಕಂಥ ಇಷ್ಟಲಿಂಗದ ಬ್ರೈನ್ ಒಂದು. ಅದಕ್ಕೆ ಲಿಂಗಧಾರಿಗಳು ಎಲ್ಲಕ್ಕಿಂತ ಹುಷಾರಿರ್ತಾರೆ, ಎಲ್ಲಕ್ಕಿಂತ ಸ್ಕೋರ್ ಮಾಡೋರೆಲ್ಲ. ಈಗ ನೋಡಿ ರಾಮಮಂದಿರ ಕಟ್ಟಿದ್ರು, ರಾಮಮೂರ್ತಿ ಯಾರು ಮಾಡ್ಯಾರ, ಅರುಣ ಯೋಗಿ ಮಾಡಿದ್ರು ಮೈಸೂರದ. ಅವ್ರ ಮುತ್ತೈನ ಹೆಸರೇನಂದ, ಬಸಪ್ಪ. ತಿಳ್ಕೊರು ಬಸಪ್ಪ ಅವ್ರ ಮುತ್ತೈನ ಹೆಸರು. ಮತ್ತೆ ಮೋದಿಯವರು ಅಲ್ಲಿ ಚಂಡ ಹಾರಿಸಿದ್ರು ಅವತ್ತ ಮಂದಿರ ಪೂರ್ಣ ಆದ್ಮೇಲೆ. ಯಾರಿಗೆ ನಿಲ್ಸ್ಕೊಂಡ್ರ, ಬಸವಣ್ಣ ನಿಲ್ಸ್ಕೊಂಡ್ರು. ಅಂದ್ರೆ ಈ ಮುಂಬರುವ ಕಾಲ ಏನ್ ಆಗ್ಲತ್ತದ, ಬಸವಣ್ಣ ಹ್ಯಾಗ ವಿಜ್ಞಾನಿ ಇದ್ರಲ್ಲ ಆ ಕಾಲದವರು, ಹ್ಯಾಗ ಆ ವಿಜ್ಞಾನಿ ಮುಂದೆ ಬರ್ತಾ ಹೋಗ್ತಾರೆ ಅಂತ ಇದು ಸೂಚಕ ಅದ. ಯೋಗಿ ಅವರು ಮೋದಿಜಿಯವರು ಅನುಭವ ಮಂಟಪ, ಈಗೇನು ಗ್ರಾಂಡ್ ಮಿನಿಸ್ಟರ್ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಕಟ್ಟಾರಲ್ಲ, ಅದಕ್ಕೆ ಅನುಭವ ಮಂಟಪ ಹೆಸರು ಇಡೋರಿದ್ರು ಅವರು. ಆದ್ರೆ ನಮ್ಮಲ್ಲಿ ಕೆಲವು ಕಿಡಿಗೇಡಿಗಳು ಹೋಗಿ ಹೇಳೋರು, ಇಲ್ರಿ ಇಲ್ಲಿ ಪುರಾವೆಗಳೆಲ್ಲ ಹಂಗ ಹಿಂಗ, ಅಂದ್ರೆ ಇದೇನೋ ಹೆಚ್ಚು ವಾದ ಆಗ್ತದಂತ ಹಂಗೆ ಇಟ್ಟಾರೆ. ಇನ್ನಾದ್ರೂ ಅದ್ರ ಹೆಸರು ಚೇಂಜ್ ಮಾಡಿಲ್ಲ. ಆದ್ರೆ ಅಲ್ಲಿ ಮಂಟಪ ಕಟ್ಟಾರಲ್ಲ, ಅದೆಲ್ಲ G20 ಮೀಟಿಂಗ್ ಅದೆಲ್ಲ ಆಯ್ತು, ಅದ್ರ ಹೆಸರು ಭಾರತ ಮಂಟಪ ಅನುಭವ ಮಂಟಪದಿಂದ ಪ್ರೇರಿತದ ಅಂತ ಅವರೇ ಹೇಳ್ಯಾರ. ಅಂದ್ರೆ ಈ ಬರುವ ಕಾಲ, ಮುಂಬರುವ ಕಾಲ ಈ ಶರಣರ ಕಾಲ ಅದ. ಯಾಕಂದ್ರೆ ಇದು ಬಹಳ ಅದ್ಭುತವಾದಂತ ತತ್ವದ ಇದನ್ನೇ, ಅತ್ಯಂತ ವೈಜ್ಞಾನಿಕ ಇದ್ರ ಮೇಲೆ ಆಧಾರಿತದ. ಅನುಭವ ಮಂಟಪ ಅಂದ್ರೆ ಏನಿತ್ತು, ಅಲ್ಲಿ 770 ಅಮರಗಣಗಳು ಕುಳಿತು ಚರ್ಚೆ ಮಾಡ್ತಿತ್ತು. ಪ್ರತಿಯೊಂದು ಈ ಜಗತ್ತಿಗೆ ಪ್ರಶ್ನೆ ಹಾಕುವ, ಸಾಮಾನ್ಯರಿಗೆ ಪ್ರಶ್ನೆ ಮಾಡುವ ಶಕ್ತಿ ಕೊಟ್ಟಿದ್ದೇ ಅನುಭವ ಮಂಟಪ. ಎಲ್ಲಿವರೆಗೆ ಸಾಮಾನ್ಯರು ಪ್ರಶ್ನೆ ಮಾಡೋದಿಲ್ಲ, ಅಲ್ಲಿವರೆಗೆ ಅವ್ರ ಬೆಳವಣಿಗೆ ಆಗುದಿಲ್ಲ, ವೃದ್ಧಿ ಆಗೋದಿಲ್ಲ, ಜ್ಞಾನ ಕೂಡ ಬೆಳೆಯುದಿಲ್ಲ. ಅನುಭವ ಮಂಟಪದಲ್ಲಿ ಎಂಥವ್ರು ಇದ್ರು, ಇವರೆಲ್ಲರೂ ಸಾಮಾನ್ಯರನ್ನು ಅಲ್ಲಿ ಒಯ್ದು ಅವರಿಗೆ ಪ್ರಶ್ನೆ ಹಾಕುವ ಶಕ್ತಿ ಕೊಟ್ಟು ಅವರ ಅಧ್ಯಾತ್ಮ ಅನುಭೂತಿಯನ್ನು ಪಡ್ಕೊಂಡು ಅದನ್ನು ವಚನ ಸಾಹಿತ್ಯದಲ್ಲಿ ಪ್ರಕಟ ಮಾಡಿ ಅಲ್ಲಿ ಎಲ್ಲವೂ ಚರ್ಚೆ ಮಾಡ್ತಿದ್ರು. ಚರ್ಚೆ ಅಲ್ಲಿ ಅಪೋಸಿಷನ್ ಇದ್ದಿಲ್ಲ ಆ ಪಾರ್ಲಿಮೆಂಟ್ ದಲ್ಲಿ, ಎಲ್ಲರೂ ಚರ್ಚೆ ಎಲ್ಲರೂ ಮಾಡಬೇಕು. ಆದ್ರೆ ಏಕಮತದಿಂದ ಸ್ವೀಕಾರ ಆದ ವಚನವನ್ನೇ ರೆಕಾರ್ಡ್ ಮಾಡಿ ವಚನ ಸಾಹಿತ್ಯದಲ್ಲಿ ನಿರ್ಮಾಣ ಮಾಡಿದ್ರು. ಅಂತ ಪಾರ್ಲಿಮೆಂಟ್ ಜಗತ್ತಿಗೆ ಕೊಟ್ಟಿದ್ದು ಯಾವ ಧರ್ಮದಲ್ಲಿ, ಇದು ನಮ್ಮ ಧರ್ಮ, ಇದನ್ನು ನೀವು ಒಪ್ಕೊಳ್ಬೇಕು, ಇದನ್ನು ನೀವು ಅರಿಬೇಕು. ಮತ್ತೆ ಜಗತ್ತಿನ ಶ್ರೇಷ್ಠವಾದಂತ ರಾಜ್ಯ ಈ ದೇಶದಲ್ಲಿ ಕಟ್ಟಿದವರು ಯಾರು, ವಿಜಯನಗರ ಸಾಮ್ರಾಜ್ಯದಂತ ಶ್ರೇಷ್ಠ ಸಾಮ್ರಾಜ್ಯ ಯಾರೂ ಇಲ್ಲ. 1336ರಲ್ಲಿ ಉಕ್ಕರಿಂದ ಏನ್ ವಿಜಯನಗರ ಸಾಮ್ರಾಜ್ಯ, ಸಂಗಮ ವಂಶದ ಅರಸರಿಂದ ಏನ್ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. 157 ವರ್ಷಗಳ ಕಾಲ ಈ ಪೂರ್ಣ ಭಾರತ ದೇಶವನ್ನ ಆಳಿದಂತ ಒಂದು ಮಹಾಶಕ್ತಿ ತಯಾರಾಯ್ತು. ದಕ್ಷಿಣ ಭಾರತಕ್ಕೆ ವಿದೇಶಿಯರ ಆಕ್ರಮಣದಿಂದ ರಕ್ಷಿಸಿದಂತ ಒಂದು ಶಕ್ತಿ ಇದು ತಯಾರಾಗಿತ್ತು. ಆ ಹಂಪಿ ಅಂತ ನಗರ, ಆ ರೋಮಕ್ಕೆ ಹೋಲಿಸ್ತಾರೆ, ರೋಮಕ್ಕಿಂತ ಶ್ರೇಷ್ಠಿತ್ತು ಅಂತ ಹೇಳ್ತಾರೆ. ಆ ಹಂಪಿ ನಗರದ ರೋಡಿನ ಆ ಬಾಜು ಈ ಬಾಜು ಮುತ್ತ ರತ್ನ ವೈಡೂರ್ಯಗಳನ್ನ ಹಾಕಿ ಮಾಡ್ತಿದ್ರು. ಪ್ರೌಢ ಕಾಲಕ್ಕೆ 101 ವಿರಕ್ತ ಮಠಗಳು ತಯಾರಾದವು. ಇಲ್ಲೆಲ್ಲ ಮರಳುವಾಡಿ ಮಠನು ಕೂಡ ಅದೇ ಇರ್ಬೋದು ಅಂತ ನನಗೆ ಅನಿಸ್ತದೆ. ಈ ವಿರಕ್ತ ಮಠಗಳು ಆ ಕಾಲಕ್ಕೆ ಪ್ರೌಢದೇವರಾಯನ ಕಾಲಕ್ಕೆ ತಯಾರಾದವು. ಲಕ್ಕಣ್ಣ ಗಂಡೇಶನ್ ಅಂತವರು ಶತಸ್ಥಲ ವಚನಗಳನ್ನು ಶತಸ್ಥಲದಲ್ಲಿ ವಿಭಾಗ ಮಾಡಿದ್ರು. ಯಡೂರು ಸಿದ್ದಲಿಂಗರು ಆಮೇಲೆ 100 ವರ್ಷದ ನಂತರ 770 ಶಿಷ್ಯರನ್ನು ಕಟ್ಕೊಂಡು ಇಡೀ ದೇಶ ತುಂಬಾ ಈ ಧರ್ಮವನ್ನು ಪ್ರಚಾರ ಮಾಡ್ಲಕ್ಕೆ ಹೋಗಿದ್ದರು. ಇಂಥ ಅದ್ಭುತವಾದ ಸಾಮ್ರಾಜ್ಯ ಕಟ್ಟಿದವರು ನಾವು, ಈ ಇದಕ್ಕಿದ್ದವರು. ಆ ಇಷ್ಟಲಿಂಗ ಧಾರಣೆಗೆ ಬಸವ ಮಾರ್ಗದಲ್ಲಿರ್ತಕ್ಕಂಥ ಅದನ್ನು ನಾವೆಲ್ಲ ಮರ್ತೋಗ್ಬಿಟ್ಟು ನಮ್ದೇನ್ಗೆ ಹಿಂದಿ ಸಮಾಜದ ಅದು ದೊಡ್ಡದ ಇದು ದೊಡ್ಡದ ಇಲ್ಲ. ನೀವು ಈಗ ನಮ್ಮ ದೇಶ ನೋಡಿದ್ರೆ ಜ್ಯೋತಿರ್ಲಿಂಗಗಳೆಲ್ಲ ಪಶ್ಚಿಮ ಘಟ್ಟದಲ್ಲಿ ಸೋಮನಾಥನ, ಪೂರ್ವದಲ್ಲಿ ವಾರಾಣಸಿ ಅದ ವಿಶ್ವೇಶ್ವರನ, ಉತ್ತರದಲ್ಲಿ ಕೇದಾರೇಶ್ವರನ, ಮತ್ತೆ ದಕ್ಷಿಣದಲ್ಲಿ ನಮ್ಮ ಇದು ಕನ್ಯಾಕುಮಾರಿ ಇರ್ತದ ರಾಮೇಶ್ವರನ್. ಅಂದ್ರೆ ಹೊರಗಡೆ ಯಾರು ಕಟ್ಟಾರ ಈ ಇಷ್ಟಲಿಂಗ, ಈ ಲಿಂಗಗಳಿಂದ ಭಾರತದ ಬಾರ್ಡರ್ ನಿರ್ಮಾಣ. ಇವು ಯಾರು ಬಂದ ಲಿಂಗಗಳು
ಮತ್ತು ಮಧ್ಯದಲ್ಲಿ ನೋಡ್ರೆ 7 ಜ್ಯೋತಿರ್ಲಿಂಗಗಳು ಮಧ್ಯದಲ್ಲಿ 73 ಡಿಗ್ರಿ ಮೇಲೆ. ಅದ್ರಲ್ಲಿ ಉಜ್ಜಯಿನ್ ಬಂತು, ಎಲ್ಲಾ ಬಂದು ಕೃಷ್ಣೇಶ್ವರ, ಉಜ್ಜಯಿನ, ಯಾವ್ಯಾವ ತೆಗ್ತೀರಿ, ಓಂಕಾರೇಶ್ವರ, ಇದೆಲ್ಲ ಮಧ್ಯದಲ್ಲಿ ಅವ. ಅಂದ್ರೆ ಈ ದೇಶಕ್ಕೆ ಕಟ್ಟಿ ಹಿಡಿದಿತ್ತು ಯಾವ ಈ ಜ್ಯೋತಿರ್ಲಿಂಗಗಳು ಯಾವಾಗಿದ್ದು, ಇವ್ರು ಯಾವ ಜ್ಞಾನ ಎಲ್ಲಾರ್ತಿಂದ ಮೊದಲ ಜ್ಞಾನ ಅದ. ನಮ್ಮ ಭಾರತಕ್ಕೆ ಜ್ಞಾನ ಪರಂಪರೆ ಸುಮಾರು 5000 ವರ್ಷದ ಅಂತ ಹೇಳ್ತಾರೆ. ವೇದಿಕ ಪರಂಪರೆ ಹೇಳ್ತಾರಲ್ಲ, 4000ರಿಂದ 5000 ವರ್ಷ. ಅದಕ್ಕಿಂತ ಮೊದಲಿನಿಂದ ಆ ಕಾಲಾತೀತವಾದಂತಹ ಲಿಂಗಗಳು ನಮ್ಮ ದೇಶವನ್ನ ಹಿಡಿದಿರ್ತಾರೆ. ಅದಕ್ಕೆ ಈ ದೇಶಕ್ಕೆ ಯಾರಾದರೂ ಈ ದೇಶದ ವಿಷಯದಲ್ಲಿ ಹಿಡಿದಿಟ್ಟು ಅಭಿಮಾನ ಪಡಿಬೇಕಾದ್ರೆ ಯಾರು ಆ ಲಿಂಗವನ್ನ ಸ್ಮರಿಸ್ತಾರೋ, ಲಿಂಗ ಮಾಡಬೇಕಾದ್ರೋ ಅವರಿಗೆ ಅಭಿಮಾನ ಪಡ್ತಕ್ಕಂತ ಇದು ನಮ್ಮ ರಾಷ್ಟ್ರದ. ನಾವು ಅದನ್ನೆಲ್ಲ ಮರ್ತೋಗ್ತೀವಿ. ನಾವು ಶ್ರೇಷ್ಠ ಒಂದು ವಿಜಯನಗರ ಸಾಮ್ರಾಜ್ಯ ಕಟ್ಟಿದಂತ ಜನಾಂಗ. ಈ ಜಗತ್ತಿಗೆ ಒಂದು ಹೊಸ ಮಾರ್ಗ ತೋರಿಸ್ತಕ್ಕಂಥ, ವೈಜ್ಞಾನಿಕ ಮಾರ್ಗ ತೋರಿಸ್ತಕ್ಕಂಥ ಜನಾಂಗ. ನಾವು ಜಗತ್ತಿಗೆ ಪಾರ್ಲಿಮೆಂಟ್ ಕೊಟ್ಟಂತ ಜನಾಂಗ. ಅದನ್ನ ನಮ್ಮನ್ನೆಲ್ಲ ಮುಚ್ಚೋಗ್ಬಿಟ್ಟದ. ಅದನ್ನ ನೀವು ಜಾಗೃತಗೊಳಿಸ್ಬೇಕು, ಪುನಃ ಜಾಗೃತಗೊಳಿಸ್ಬೇಕು. ಅದಕ್ಕಾಗಿ ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೀನಿ, ಇಷ್ಟಲಿಂಗ ಮಾಡಿಸ್ತಾ ಇದ್ದೀವಿ. ಒಂದು ಮೂರನೇದು, ಅದು ಕಂಪ್ಯೂಟರ್ ಚಿಪ್ ಇಷ್ಟಲಿಂಗದಾಗ ಆ ತರದ ಶಕ್ತಿ ಸಿಲಿಕಾನ್ ಡೈಆಕ್ಸೈಡ್ ಹಾಕ್ತಾರೆ. ಆಮೇಲೆ ಇದು ಕಪ್ಪು ಬಣ್ಣದ 24 ತಾಸಿಂದ ಮೈನಾಗಿರ್ಬೇಕು ಇಷ್ಟಲಿಂಗ. ಯಾಕಂದ್ರೆ ಬಾಹ್ಯಾಕಾಶದಿಂದ ಬರ್ತಕ್ಕಂಥ ಕಿರಣಗಳಲ್ಲಿ ಪ್ರಕಾಶದ ಕಿರಣಗಳು, ದೃಶ್ಯ ಬ್ರಹ್ಮಾಂಡ ಅಂತ ಹೇಳ್ತೀವಿ, ಏನ್ ಹೇಳ್ತೀವಲ್ಲ, ಆ ಪ್ರಕಾಶದ ಕಿರಣಗಳು, ಆ ಕಿರಣಗಳಿಂದ ನಮ್ಗೆ ಎಲ್ಲವೂ ಕಾಣಿಸ್ತಾ ಹರಲಿಕ್ಕೆ. ಆದ್ರೆ ಅದರ ಜೊತೆ ಗಾಮಾ ರೇಸ್, ಬೀಟಾ ರೇಸ್, ಇನ್ಫ್ರಾರೆಡ್ ರೇಸ್ ಅಂತ ಆ ಕಿರಣಗಳು ಕೂಡ ಬರ್ತಾವ. ಅವು ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಶರೀರಕ್ಕೆ ಘಾತಕ್ಕೆ ಇರ್ತವೆ. ಇದು ಬ್ಲ್ಯಾಕ್ ಬಾಡಿ ಇದ್ದ ಸಲುವಾಗಿ ಯಾರ ಫಿಸಿಕ್ಸ್ ವಿದ್ಯಾರ್ಥಿ ಇದ್ದರೆ ನಿಮ್ಗೆ ಗೊತ್ತದ, ಅಂತ ಕಿರಣ, ಘಾತಕ ಕಿರಣಗಳೆಲ್ಲ ಅದನ್ನ ತನ್ನವಾಗಿ ಹಿಡ್ಕೊಂಡು ಬಿಡ್ತದ, ನಿಮ್ಮ ಶರೀರಕ್ಕೆ ರಕ್ಷಣೆ ಮಾಡ್ತದೆ. ಅದರಿಂದಾಗಿ ಯಾರು ಇಷ್ಟಲಿಂಗವನ್ನ 24 ತಾಸು ಶರೀರ ಮೇಲೆ ಇರ್ತಾರಲ್ಲ, ಅವ್ರ ಚರ್ಮದ ಕ್ಯಾನ್ಸರು, ಈ ಕಣ್ಣಿನ ಕ್ಯಾಟ್ರಾಕ್ಟ್ಗಳು ಇಂಥವು ಏನೂ ಆಗಲ್ಲ. ನನ್ನ ವಯಸ್ಸು ಕೇಳಿದ್ರೆ ನಿಮ್ಗೆ ಅಷ್ಟೇ ಆಗುತ್ತೆ. 73 ವರ್ಷ, ನನ್ನ ಕಣ್ಣಿಗೆ 55 ಅಲ್ಲ, 73 ವರ್ಷ. ನಮ್ಗೆ ಕ್ಯಾಟ್ರಾಕ್ಟ್ ಇಲ್ಲ, ಏನಿಲ್ಲ. ಈ ನಂಬರ್ ಏನಂದ್ರೆ ಮೊದಲಿಂದ ನಂಬರ್ ಅಲ್ಲ, ಸಣ್ಣದು ಸ್ಕೂಲ್ದಲ್ಲಿ. ಅದಕ್ಕಾಗಿ ಈ ಲಿಂಗ ಧಾರಣೆ ಆದ್ರಿಂದ ಇದು. ಅದಕ್ಕೆ ನಾ ಹೇಳ್ದಲ್ಲ, ಮೊದಲು ನಿಮ್ಮ ಮೆಲಟೋನಿನ್ ಸ್ರಾವ ಹೆಚ್ಚು ಮಾಡ್ತದೆ, ನಿಮ್ಮ ವಯಸ್ಸು ಹೆಚ್ಚು ಮಾಡ್ತದ. ಎರಡನೇದಾಗಿ ನಿಮ್ಮ ಜೀವನದ ಬಾಯಲ್ ಇದಮ್ ರೆಗ್ಯುಲೇಟ್ ಮಾಡ್ತದ. ಮೂರನೇದಾಗಿ ನಿಮ್ಮಲ್ಲಿ ಕಂಪ್ಯೂಟರ್ ಅಂತ ಒಂದು ಹೊಸ ಜ್ಞಾನ ಕೊಡ್ತದ. ನಾಲ್ಕನೇದಾಗಿ ನಿಮ್ಮಲ್ಲಿ ಕ್ಯಾನ್ಸರ್ಗಳಂತ ಕಾಯಿಲೆಯಿಂದ ಕೂಡ ಈ ಇಷ್ಟಲಿಂಗ ದೂರ ಇರ್ತದೆ. ಅದಕ್ಕಾಗಿ ನಾವು ಇಷ್ಟಲಿಂಗ 24 ತಾಸು ನಮ್ಮ ಶರೀರದ ಮೇಲೆ ಇರ್ಬೇಕು. ಅದು ಹೇಗಿರ್ಬೇಕು ಅಂದ್ರೆ, ನೀವು ಕರೆಂಟ್ ಇರ್ತೀರಲ್ಲ, ಬೆಳ್ಳಿ ಬಂಗಾರದಲ್ಲಿ, ಆ ಕಿರಣಗಳನ್ನು ಹೀರಬೇಕಾಯ್ತಂದ್ರೆ ಅದು ಬಟ್ಟೆಯಲ್ಲಿ ಇರ್ಬೇಕು. ಇಷ್ಟಲಿಂಗ ಬಟ್ಟೆಯಲ್ಲಿ ಇಷ್ಟಲಿಂಗ ಇದ್ದಾಗ ಮಾತ್ರ ಆ ಕಿರಣಗಳು ಹೀರ್ಲಕ್ ಸಾಧ್ಯ. ಆದ್ರೆ ನೀವು ಬೆಳ್ಳಿಯ ಜೈಲಿನಲ್ಲಿ ಅದಕ್ಕೆ ಮುಂದೆ ಬಂದ್ ಮಾಡಿಟ್ರಿ ಅಂದ್ರೆ ಅದು ಹೇಗೆ ಇರ್ಲಕ್ ಸಾಧ್ಯ? ಅದು ಸಾಧ್ಯ ಇಲ್ಲ. ಅದನ್ನ ನೀವು ಇಷ್ಟಲಿಂಗ ಕರೆಂಟ್ ಖರೀದಿ ಮಾಡ್ಬೇಕು. ಬಂಗಾರ ಬೆಳ್ಳಿ ಕರೆಂಟ್ ಖರೀದಿ ಮಾಡ್ರಿ, ಏನು ಇಲ್ಲೋ ಅದು ಇರ್ತದೆ ಮನೆಗೆ ಅಂತ ವಸ್ತು. ಆದ್ರೆ ಲಿಂಗ ಧರಿಸೋದು ಮಾತ್ರ ಬಟ್ಟೆಯಲ್ಲಿ. ಯಾರು ಕಾಲು ಬಟ್ಟೆಯಲ್ಲಿ ಧರಿಸ್ತಾರೆ, ಯಾರು ಈ ಬಟ್ಟೆಯಲ್ಲಿ ಧರಿಸ್ತಾರೆ. ಅದಕ್ಕೆ ಇಷ್ಟಲಿಂಗ ವಿಜ್ಞಾನ ಇವತ್ತು ಇಷ್ಟು ತಿಳಿಸಿದೆ, ಮುಂಜಾನೆ ಕೂಡ ಬಹಳ ತಿಳಿಸಿದ್ದೀನಿ. ಇವತ್ತ ಈ ಮೆಲಟೋನಿನ್ ಸ್ರಾವ ಅದರಿಂದ ಆಗತಕ್ಕಂಥ ಇನ್ನೊಂದು 5 ನಿಮಿಷದಲ್ಲಿ ಅದಕ್ಕೆ ಇಷ್ಟಲಿಂಗ ಪೂಜೆ ನಾಳೆ ಮಾಡ್ತಾರೆ. ನೀವು ಇಷ್ಟಲಿಂಗ ಎಡಗೈಯಲ್ಲಿ ಹಿಡಿದು ಮಾಡ್ತಿರಲ್ಲ, ಇಷ್ಟಲಿಂಗ ಯಾಕೆ ಹಿಡಿದು ಮಾಡ್ಬೇಕು? ಇಷ್ಟಲಿಂಗ ಪೂಜೆ ಎಡಗೈಯಲ್ಲಿ ಹಿಡಿದು, ಇದು ಖಚಿತನಾ? ಹ್ಯಾಕ್ ಬಂದಲ್ಲ, ಇದಕ್ಕೆ ಎಲ್ಲ ಪ್ರಭುಗಳು ವಚನದ ಒಂದು ಆಧಾರದ. ಆದ್ರೆ ಅಧಿಕಾರದಿಂದ ನಮ್ಮಲ್ಲಿ ಏನಂತ ಇದೇ ಬಂದ. ಯಾಕೆ ಎಡಗೈಯಲ್ಲಿ ಹಿಡಿದು ಮಾಡಬೇಕು? ಎಲ್ಲರೂ ಎಡಗೈ ಅಪಶಕುನ ಅಂತ ಹೇಳ್ತಾರೆ. ನೀವು ಲಗ್ನ ಬಂದಿರಿ, ನೀವು ಎಡಗೈ ಮನೆಯಲ್ಲಿ ಮುಂದೆ ಇಟ್ಟು ಬಂದ್ರೆ ನೀವು ಅತ್ತಿ ನಿಮ್ಗೆ ಹೊರಗೆ ಕಳಿಸಿ ಬಲಗಾಲ ಮುಂದೆ ಅಂತ ಹೇಳೋದಿಲ್ಲ, ನೆನಪು ಬರಲ್ಲ. ಎಡಕ್ಕೆ ಎಲ್ಲರೂ ಅಪಶಕುನ ಅಂತ ಹೇಳೋದಿಲ್ಲ ಈ ವಾದಿಗಳು. ಆದರೆ ನಾವು ಲಿಂಗ ಹಿಡಿಯೋದು ನಮ್ಮ ಪರಮಾತ್ಮನ ಸ್ಥಾನ ಏನದ, ಪೀಠ ಏನದ ಎಡಗೈ ಅಲ್ಲ. ಎಡಗೈಯಲ್ಲಿ ಲಿಂಗ ಹಿಡಿಯೋದು ಮಾಡೋದ್ರಿಂದ ಏನಾದ್ರು ವೈಜ್ಞಾನಿಕ ಫಾಯ್ದೆ ಇದೆ ಏನು ಅಂತ ನೀವು ಪ್ರಶ್ನೆ ಹಾಕ್ಬೋದು. ಮತ್ತ ಆಧ್ಯಾತ್ಮಿಕ ಫಾಯ್ದೆ ಅದೇನು, ಮತ್ತೆ ಭಾವನಿಕ ಫಾಯ್ದೆ ಅದೇನು, ಇದು ನೀವು ಕೇಳಬಹುದು. ಡೆಫಿನೆಟ್ಲಿ ಅದ. ಎಡಗೈಯಲ್ಲಿ ಲಿಂಗ ಹಿಡಿದ್ರೆ ಯಾರಾದ್ರೂ ದೃಷ್ಟಿ ಆಫ್ತಾಲ್ಮಾಲಜಿಸ್ಟ್ ಅವ್ರು ಇದ್ರೆ, ದೃಷ್ಟಿ ಇದು ಜ್ಞಾನ ಇದ್ದವ್ರು ನೋಡ್ರಿ. ಇದು ಎಡಗಣ್ಣದ, ಇದು ಬಲಗಣ್ಣದ ಅಂತ ಹೇಳ್ಕೊಡ್ರಿ. ನನ್ನ ವಿಚಾರ
ಇದ್ರ ಮುಂದೆ ಪ್ರಕಾಶ್ ಬಿತ್ತು ಎಡಕಣ್ಣಿನ ಮುಂದೆ ಅಂದ್ರೆ ಇಲ್ಲಿ ಒಳಗೆ ಹೋಗಿ ಇಲ್ಲೊಂದು ಅಪ್ಟಿಕಾಸ್ಮ್ ಅಂತ ಕ್ರಾಸಿಂಗ್ ಇರ್ತದೆ, ಅದು ಕ್ರಾಸ್ ಆಗಿ ಬಲಮೆದುಳಿಗೆ ಹೋಗ್ತದೆ. ಈ ಕಡೆ ಬಲಮೆದುಳಿಗೆ ಅದ್ರ ಕಿರಣಗಳು ಬರ್ತಾ ಇದ್ದವು. ಇಲ್ಲಿ ಕ್ರಾಸ್ ಆಗ್ಲತ್ತ ನೋಡಿ ಕೆಪ್ಪಕೊಂಡು, ಮತ್ತೆ ಇದು ಬಲಗಣ್ಣ ಕೈಯಲ್ಲಿ ಹಿಡಿದ್ರೆ ಈ ಕಡೆಯಿಂದಾಗಿ ಎಡಮೆದುಳಿಗೆ ಹೋಗ್ತದೆ. ಇಲ್ಲಿ ಕ್ರಾಸ್ ಅದ ಜಂಕ್ಷನ್ ಅದ ಎಲ್ಲರಿಗೂ ಕಾಣಿಸುತ್ತದೆ. ಇದು ಅಂದ್ರೆ ಇದರ ಅರ್ಥ ಏನು? ನಾವು ಎಡಗೈಯಲ್ಲಿ ಲಿಂಗ ಹಿಡಿದೀವಂದ್ರೆ ಅದರ ಕಿರಣಗಳು ಬಲಮೆದುಳಿಗೆ ಹೋಗ್ತಾವ, ಅಂದ್ರೆ ಬಲಮೆದುಳು ಪ್ರಚೋದಿತ ಆಗ್ತದೆ, ಸ್ಟಿಮ್ಯುಲೇಟ್ ಆಗ್ತದೆ. ಬಲಕೈಯಲ್ಲಿ ಹಿಡಿದಿದ್ರೆ ಎಡಮೆದುಳು ಪ್ರಚೋದ ಆಗ್ತದೆ. ಈ ಎರಡು ಮೆದುಳಿನ ಕಾರ್ಯಗಳಲ್ಲಿ ಭಿನ್ನತೆ ಇದೆ. ಇದು ಬಲಮೆದುಳಿನ ಕಾರ್ಯ, ಎಡಮೆದುಳಿನ ಕಾರ್ಯಗಳು ಕೊಟ್ಟದ್ದು. ಇಷ್ಟು ಕಾರ್ಯಗಳಲ್ಲಿ ಭಿನ್ನತೆ ಇದೆ ಈ ದರದಿಂದ. ಬಲಮೆದುಳಿನ ಕಾರ್ಯ ಏನದು ಅಂತಂದ್ರೆ ಶಾಂತಿ ಹುಟ್ಟಿಸ್ತದೆ ಮನಸ್ಸಿನಲ್ಲಿ, ಯಾವುದಾದ್ರು ಕ್ರಿಯೇಟಿವಿಟಿ ಹುಟ್ಟಿಸ್ತದೆ, ಹೊಸದನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಅದು ಕೂರ್ತದೆ, ಕ್ರಿಯೇಟಿವಿಟಿ ಹುಟ್ಟಿಸ್ತದೆ. ಮತ್ತೆ ಎಲ್ಲವನ್ನು ಸಹನ ಮಾಡುವ ಶಕ್ತಿ ಕೂರ್ತದೆ. ಅದ್ರ ಜೊತೆ ಸಂಗೀತ, ಕಲೆ, ಇವೆಲ್ಲಾ ಶಕ್ತಿಗಳು ಬಲಮೆದುಳಿನವು. ಯಾರ ಸಂಗೀತಗಾರ, ಕಲೆಗಾರ ಅಂತಂದ್ರೆ ಅವ್ರು ಡೆಫಿನೆಟ್ಲಿ ನೀವು ನೋಡಿ ಅವ್ರ ಬಲಮೆದುಳು ಸ್ಟ್ರಾಂಗ್ ಆಗಿರ್ತದೆ, ಹೆಚ್ಚಾಗಿರ್ತದೆ. ಎಡಮೆದುಳಿನ ಮೇಲೆ ಏನು ಗಣಿತ ಅದ, ಗಣಿತ ಅಂದ್ರೆ ಭೇದ ಅದ, ಮತ್ತೆ ಭಾಷೆ ಅದ. ನಾವೇನ್ ಮಾತಾಡ್ಲತ್ತೀವಲ್ಲ ಅದು ಭಾಷೆ ಅದ. ಎಡಮೆದುಳು ಕಾನ್ಸಿಯಸ್ ಮೆದುಳು ಅದ, ಬಲಮೆದುಳು ಹೆಚ್ಚಾಗಿ ಸಬ್ ಕಾನ್ಸಿಯಸ್ ಮೈಂಡ್ ಅದ, ಸಬ್ ಕಾನ್ಸಿಯಸ್ ಮೆದುಳು. ಅದಕ್ಕಾಗಿ ನಾವು ಎಡಗೈಲಿ ಹಿಡಿದು ನೋಡ್ತೀವಿ ಅಂದ್ರೆ ನಮ್ಮ ಬಲಮೆದುಳು ಹೆಚ್ಚು ಸ್ಟ್ರಾಂಗ್ ಆಗ್ತದೆ. ಹೆಚ್ಚು ಸ್ಟ್ರಾಂಗ್ ಆಯ್ತು ಅಂತಂದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಬರ್ತದ, ಹೊಸದನ್ನ ನಿರ್ಮಾಣ ಮಾಡ್ತೀವಿ, ಸಹನ ಶಕ್ತಿ ಬರ್ತದ. ಸಂಗೀತ, ಕಲೆ ಇಂಥ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಮುಂದೆ ಹೋಗ್ತೀವಿ. ಅದನ್ನ ನೀವು ಪ್ರಯೋಗ ಮಾಡಿ ನೋಡ್ರಿ, ಡೆಫಿನೆಟ್ಲಿ ನಿಮ್ಮ ಜನಾಂಗ ಅದೇ ತರ ಬೆಳೆತದೆ. ಶಾಂತಿಯುತವಾಗಿ ಹೊಸದನ್ನು ನಿರ್ಮಾಣ ಮಾಡಿ ಮತ್ತೆ ಕಲಾ ಸಂಗೀತಗಳಲ್ಲಿ ಮುಂದಿದ್ದಂತ ಜನ. ಇಲ್ಲಿ ಡಿಸ್ಕ್ರಿಮಿನೇಷನ್ ಹೆಚ್ಚದ, ಭೇದ ಭಾವ ಇದರಲ್ಲಿ ಹೆಚ್ಚದ. ಸುಧಾರಣೆಯಿಂದ ಹೆಣ್ಣು ಮಕ್ಕಳಲ್ಲಿ ಎಡಮೆದುಳಿನ ಬಲಮೆದುಳು ಸ್ವಲ್ಪ ದೊಡ್ಡದಿರ್ತದೆ, ಪುರುಷರ್ತಿತ್ತು. ಅದಕ್ಕಾಗಿ ಹೆಣ್ಣು ಎಲ್ಲ ಕಡೆ ಎಲ್ಲರಿಗೂ ಸಹನ ಮಾಡ್ಕೊಂಡು ಎಲ್ಲರಿಗೆ ಅವು ಕಳಿಸ್ತಾ ಹೋಗ್ತಾಳೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ವಿಜ್ಞಾನದಲ್ಲಿ ಕೂಡ ಹೆಣ್ಣು ಬಹಳ ಕ್ರಿಯೇಟಿವ್ಗಳು. ಜಗತ್ತಿನಲ್ಲಿ 2 ನೊಬೆಲ್ ಪ್ರೈಸ್ ಸಿಗ್ತದೆ ಒಬ್ಬಳಿಗೆ, ಹೆಣ್ಣು ಮಗಳಿಗೆ. ಮೇಡಮ್ ಕ್ಯೂರಿಗೆ ಸಿಗ್ತದೆ 2 ಸಲ ನೊಬೆಲ್ ಪ್ರೈಸ್. ಅದಕ್ಕೆ ನಾವು ಎಡಗೈಯಲ್ಲಿ ಹಿಡುವ ಕಾಯ್ದೆ ಏನಂದ್ರೆ ಬಸವಣ್ಣ ಹಾಗೆ ಕೊಟ್ಟಿಲ್ಲ, ಶರಣರ ಹಾಗೆ ಕೊಟ್ಟಿಲ್ಲ. ಅದ್ರ ಕಾಯ್ದೆ ನಮ್ಗೆ ಹೆಚ್ಚಾಗ್ತದೆ ಅಂತ ಹೇಳಿ ಎಡಗೈಯಲ್ಲಿ ಹಿಡಿದು ಲಿಂಗವನ್ನು ನೋಡ್ಲಕ್ ಹೇಳ್ಯಾರ. ಅದ್ರ ಕಿರಣಗಳು ಪ್ರತಿನಿತ್ಯ ನಿಮ್ಮ ಬಲಮೆದುಳಿಗೆ ಓದುವಂತಂದ್ರೆ ಅದು ಇಷ್ಟ, ನಿಮ್ಮ ಬ್ರೈನು ಸ್ಟ್ರಾಂಗ್ ಆಗ್ತದೆ, ನಿಮ್ಮ ಕಾರ್ಯಗಳು ಸರಿಯಾಗಿ ಆಗ್ತದೆ. ಇನ್ನೇ ಸ್ವಲ್ಪ ಏನಾದ್ರೂ ಅದ್ರ ವಿಜ್ಞಾನ ಇದ್ರೆ ಇನ್ನೂ ಇದೆ, ಬಹಳ ಸಾಕಷ್ಟಿದೆ ಅದರಲ್ಲಿ. ನಾಳೆ ತೋರಿಸ್ತೀನಿ. ಎಷ್ಟು ನೀವು ಮಾಡ್ಕೊಬೇಕಂತ ಹೇಳ್ತೀನಲ್ಲ, ಮುಂದೆ ಮಾಡ್ಸಿದ್ದೀನಿ ನಾನು. 2.5 ತಾಸು ಆಗಿದೆ, ಇವಾಗ್ಲೂ ಮಾಡೋ ಇಚ್ಛೆ ಅದನ್ನ ಕೇಳ್ತಾರೆ ಒಬ್ರು, ಅದಕ್ಕಾಗಿ ನಾನು ಮಾಡ್ತೀನಿ. ಓಕೆ ಗೈಸ್, ಎಲ್ಲರೂ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಿ ಅನ್ಕೊತೀನಿ, ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ. ಪ್ಲೀಸ್ ಯಾರೂ ಸ್ಕಿಪ್ ಮಾಡ್ದಿರಾ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಸಚ್ ಕಂಟೆಂಟ್ಸ್.